ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಅಂತರತಮನಿ ಗುರು ಜಟಿಲ ಕುಟಿಲ ತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಅಂತರತಮನಿ ಗುರು ಜನುಮ ಜನುಮ ಶತಕೋಟಿ ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಅಂತರತಮನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 18 ಆವ ಪುಣ್ಯದ ಫಲವಿದೆಂದು ಗುರು ಹಿಡಿಯಲಹುದು ಜೀವ ಭಾವವನುಳಿದ ನಿಜ ನಿಷ್ಠೆಯ. ಯಾವ ಜನ್ಮದ ಪುಣ್ಯ ಅಂತ ನಾನು ಹೇಳಲಿ, ಎಷ್ಟೋ ಜನ್ಮದ ಈಗ ನನಗೆ ಜನ್ಮಗಳು ಬಂದಿದೆ, ಅದರಲ್ಲಿ ನಾನು ಯಾವ ಜನ್ಮದಲ್ಲಿ ನಾನು ಈ ಪುಣ್ಯ ಮಾಡಿದ್ನೋ ಈಗ ನನಗೆ ಜೀವಭಾವ ಹೋಗಿದೆ. ಜೀವಭಾವ ಹೋಗಿ ನಾನೇ ಆ ಆತ್ಮ ವಸ್ತು ಅಂತ ನನಗೆ ಏನ್ ಅನುಭವ ಬಂದಿದೆಯಲ್ಲ, ಇದು 1 ಜನ್ಮ 2 ಜನ್ಮದ ಸುಕೃತ ಅಲ್ಲ. ಯಾವುದೋ ನಾನೇ ಅಷ್ಟು ಜನ್ಮದಲ್ಲಿ ಮಾಡಿರುವ ಅದ್ರಲ್ಲಿ ಯಾವ ಜನ್ಮ ಅಂತ ಹೇಗ್ ಕಂಡಿಡಿಯಕ್ಕಾಗತ್ತೆ? ಹಾಗಾಗಿ ಈ ರೀತಿಯಾಗಿ ಆತ್ಮಜ್ಞಾನ ಆಗ್ಲೇಬೇಕು. ಈ ರೀತಿ ಆತ್ಮಜ್ಞಾನ ಆದ್ರೆ ಮಾತ್ರ ಎಲ್ಲ ದೇಹದ ದುಃಖಗಳು, ಮನಸ್ಸಿನ ದುಃಖಗಳು ಎಲ್ಲವೂ ಹೋಗೋದು. ಇಡೀ ಜಗತ್ತು ಮೂಲವಾಗಿ ನಾನು ದೇಹ, ನಾನು ಜೀವ, ನಾನು ಹೆಣ್ಣು, ನಾನು ಇಂಥ ಮನೆಯವಳು, ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ಏನೇನಿದೆ ಅಂತ ನನಗೇನು ಜೀವ ನಾನು ಅಂತ ಇದೀನಲ್ಲ, ನನ್ನ ಭಾವ ಹೋಗ್ಲೇಬೇಕು. ದೇಹದ ಭಾವ ಹೋಗ್ಲೇಬೇಕು, ಮನಸ್ಸಂದು ಹೋಗ್ಲೇಬೇಕು. ಸುಮ್ನೆ ಭಾವನಾತ್ಮಕವಾಗಿ ಇಲ್ಲ ಮಾತ್ರ ಆಗತ್ತೆ. ಈಗ ಭಾವನಾತ್ಮಕವಾಗಿ ಆಗೋದಿಲ್ಲ. ಭಾವನಾತ್ಮಕವಾಗಿ ಎಷ್ಟೇ ಶ್ರದ್ಧೆ ಮಾಡಿದ್ರುನು ಆ ಪೂರ್ವ ಜನ್ಮದ ಸಂಸ್ಕಾರಗಳು ಎಷ್ಟು ತೀವ್ರ ಆಗಿರತ್ತೆ ಅಂದ್ರೆ ಇದನ್ನ ಕಡಿಮೆ ಮಾಡೇ ಬಿಡತ್ತೆ. ಆ ದುಃಖಗಳೇ ತೀವ್ರ ಆಗ್ಬಿಡತ್ತೆ. ಏನು ಜಗತ್ತಿನ ಸಂಸಾರದ ಏನು ಸುಖ ದುಃಖಗಳು ಬರುತ್ತಲ್ಲ, ಅವು ವಿಪರೀತ ಬಹಳ ತೀವ್ರವಾಗಿರತ್ತೆ. ಎಲ್ಲ ಎಂತ ಮರಳುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಅನುಭವಿಸ್ಲೇಬೇಕಾಗತ್ತೆ. ಎಲ್ಲ ಆರಾಮಾಗಿದ್ದಾಗ ಅದ್ರದ್ದು ಗೊತ್ತಾಗಲ್ಲ ಪ್ರಭಾವ. ನನಗೆ ಬಹಳ ಏನೋ ಅಧ್ಯಾತ್ಮ ಇದೆ ಹಾಗೆ ಹೀಗೆಲ್ಲ ಅನಿಸ್ತಿರತ್ತದು. ಅದು ನನ್ನ ಮನಸ್ಸು ನನಗೆ ಆ ರೀತಿ ಮೋಸ ಮಾಡ್ತಿರತ್ತೆ. ಆದ್ರೆ ಯಾವಾಗ ಪ್ರಪಂಚದ್ದು ಇರೋದೇ ಪ್ರಪಂಚದಲ್ಲಿ ಇರೋದ್ರಿಂದ ಅಲ್ಲಿ ಏಟುಗಳು ಬೀಳೋದೆ. ಮನೆಯಲ್ಲಿ ನಾನು ಯಾವ್ದಾದ್ರ ಮೇಲೆ ಏನೇನ್ ಇಟ್ಟಿರ್ತೀನೋ ಅದಲ್ಲೆಲ್ಲ ಬದಲಾವಣೆ ಆಗತ್ತೆ. ಯಾಕೆ ಅದ್ರ ಸ್ವರೂಪ ಇರೋದೇ ಹಾಗೆ. ನಾನು ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ ಮೋಹ, ಮಮಕಾರ, ಕಾಮಕ್ರೋಧಾದಿಗಳು, ದುಡ್ಡಿನ ಮೇಲೆ ಎಲ್ಲವೂ ಇದೆ. ಹಾಗಾಗಿ ಅಲ್ಲೆಲ್ಲೆಲ್ಲಿ ಬದಲಾವಣೆ ಆಗ್ತಿರತ್ತೆ. ಬಹಳ ದುಃಖಿ ಆಗ್ತೀನಿ. ಬಹಳ ಯಾರೂ ಜಗತ್ತಲ್ಲಿ ಅದಕ್ಕೆ ಸಹಾಯ ಮಾಡಲ್ಲ. ಎಲ್ಲರೂ ಇನ್ನೂ ತಿರಸ್ಕಾರ ಮಾಡ್ತಾರೆ. ಈಗ ಯಾವ್ದಾದ್ರು ಒಬ್ಬ ದುಡ್ಡು ಕಳ್ಕೊಂಡಿರ್ತಾರಲ್ಲ, ಎಲ್ಲಾರು ಹೊಗಳ್ತಾರ ಅವ್ರಿಗೆ. ಎಲ್ಲಾರು ಹೋಗಿ ಅವನೇ ಮೊದ್ಲು ದುಃಖಿ ಆಗಿರ್ತಾನೆ, ಅವನಿಗೆ ಬಹಳ ತಾಪ ಇರತ್ತೆ. ಆದ್ರೆ ಎಲ್ಲಾರು ಮನೆಯಲ್ಲೇ ಎಲ್ಲಾರು ಬೈತಾರೆ. ಜಗತ್ತವ್ರಿರ್ಲಿ ಮನೆಯಲ್ಲೂ ಎಲ್ಲ ಅಂತಾರೆ. ಮಕ್ಕಳಾಗ್ಲಿ ಎಲ್ಲಾರು ಚೆನ್ನಾಗಿದ್ದಾಗ ನಮ್ ತಂದೆ ಬಹಳ ಬುದ್ಧಿವಂತರು, ಬಹಳ ಚೆನ್ನಾಗ್ ಮಾಡಿದ್ದಾರೆ, ಆಸ್ತಿ ಎಲ್ಲ ಮಾಡಿದಾರೆ ಎಲ್ಲ ಅಂತಾರೆ. ಅದೇ ಅವನೇನಾರು ಕಷ್ಟಕ್ ಬಂದ್ರೆ ಅದೇ ಮಕ್ಕಳೇ ಮಾತಾಡ್ತಾರೆ, ಅದೇ ಹೆಂಡತಿನೇ ಮಾತಾಡ್ತಾರೆ. ಆ ರೀತಿ ಜೀವನ ದರ್ಶನ ಆದವರು ವಾಲ್ಮೀಕಿ ಮಹರ್ಷಿ ಒಬ್ರೆ. ಇನ್ನೆಲ್ಲಾ ನಾವ್ ಕೇಳ್ತೀವಿ ಮಾಡ್ತೀವಿ, ದರ್ಶನ ಆಗಲ್ಲ. ಅವ್ರು ಆ ರೀತಿ ಇರ್ಬೋದು, ನಮ್ ಹೆಂಡತಿ ಮಕ್ಳು ಆತರ ಅಲ್ಲ. ಏನೋ ಕೋಪದಲ್ಲಿ ಒಂದ್ ಮಾತು ಹೇಳಿರ್ತಾರೆ, ಏನೋ ಹೆಂಡತಿ ಅಂತಾರೆ, ಮಕ್ಳಂತಾರೆ. ಇಲ್ಲ, ಅವ್ರು ಏನು ನಮ್ದು ಸತ್ಯ ಹೇಳ್ತಿರ್ತಾರೆ, ನಮ್ಮ ಮೋಹ ಮಮಕಾರ ಅದನ್ನ ಒಪ್ಕೊಳ್ಳಲ್ಲ. ಇಲ್ಲ ಏನೋ ಸುಮ್ನೆ ಸ್ವಲ್ಪ ಅಂದಿದ್ದಾರೆ, ಆ ರೀತಿ ಅಲ್ಲ, ಅವರು ಬಹಳ ಒಳ್ಳೆಯವರು. ಹಾಗಾಗಿದ್ರೆ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಮಹರ್ಷಿ ಆಗ್ತಿರ್ಲಿಲ್ಲ? ಅವ್ರಿಗೂ ನಮ್ಮಂಗೆ ಅನ್ಸಿದ್ರೆ ಅವ್ರಿಗೆ ದರ್ಶನ ಆಯ್ತು. ನಾವು ಏನು ಒಳಗಡೆ ಅಂತಃಕರಣದಲ್ಲಿ ನಮ್ಮ ಸಂಸ್ಕಾರಗಳು ಏನಿದೆಯಲ್ಲ, ನಾವೇ ಅನುಭವಿಸ್ಬೇಕು ಅದನ್ನ.
ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಸ್ವತಂತ್ರವಾದ ಕರ್ಮಗಳಿದೆ. ಮನೆಯಲ್ಲಿ ನಾವೇನು ಎಷ್ಟು ಜನ ಇರ್ತೀವಿ ಅಷ್ಟು ಜನಕ್ಕೂ ಸ್ವತಂತ್ರವಾಗಿದೆ. ಎಲ್ಲರೂ ಅವ್ರವ್ರ ಕರ್ಮಾಧೀನವಾಗಿ ಚಿಂತನ ಮಾಡ್ತಿರ್ತಾರೆ. ಅವ್ರವ್ರ ರೀತಿಯಾಗಿ ಅವ್ರು ಬದುಕ್ತಿರ್ತಾರೆ. ಅವರ ಪ್ರಾರಬ್ಧ ಕರ್ಮ ಅವ್ರನ್ನ ಹೇಗೆ ತೀವ್ರವಾಗಿ ಮಾಡ್ತಿರುತ್ತೋ ಆ ರೀತಿ. ನನ್ನದ್ ಹೇಗಿರುತ್ತೋ ಹಾಗೆ ನಾನ್ ಮಾಡ್ತಿರ್ತೀನಿ. ನಾನು ನನ್ನ ಹಾಗೆ ಅವ್ರಾಗ್ಲಿ ಅಂತ, ಅವ್ರಾಗ್ ನಾವ್ ಮಾಡ್ಲಿ ಅಂತ. ಹಾಗಾಗಿ ಘರ್ಷಣೆಗಳು, ಸುಖ ದುಃಖಗಳು ಯಾಕೆ ಆ ಸಂಸಾರದಲ್ಲಿ ಹೆಂಡತಿದು ಗಂಡ, ಯಾಕೆಂದ್ರೆ ಅವ್ರವ್ರ ಪ್ರಾರಬ್ಧ ಕರ್ಮಗಳ ತೀವ್ರ. ನಾವ್ ಯಾರನ್ನೂ ಬದ್ಲಾಯಿಸಕ್ ಬಂದಿಲ್ಲ ಜಗತ್ತಿಗೆ. ಯಾಕೆಂದ್ರೆ ದೇವ್ರೇ ಸಹ ಅವರೇ ಸುಮ್ನಿದಾನಂತೆ. ನಮ್ಮ ಅಪ್ಪವ್ರು ಅದನ್ನ ಹೇಳ್ತಿರ್ತಾರ ಒಬ್ರು ಸಂತರ ಕಥೆನ. ಆ ಸಂತರವ ರಾತ್ರಿ ನಿದ್ದೆ ಬಂದಿರ್ಲಿಲ್ಲ, ಬೆಳದಿಂಗಳು ರಾತ್ರಿ ಮಲಗಿದ್ರು, ಬಹಳ ಚಿಂತಾಕ್ರಾಂತರಾಗಿದ್ರು. ಆಗ ದೇವ್ರು ಪ್ರತ್ಯಕ್ಷ ಆಗಿ ಕೇಳ್ದ, ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ, ಏನು ಜಗತ್ ಇಷ್ಟೊಂದು ದುಃಖಮಯವಾಗಿದೆ, ಎಷ್ಟೆಷ್ಟು ಮೋಸ ಇವುಗಳೆಲ್ಲಾ ನಡೀತಾ ಇದೆ, ಏನು ಭಗವಂತ ಈ ರೀತಿ ಬಹಳ ಅದನ್ನ ನೋಡಿ ಬಹಳ ತಾಪ ಆಗಿದೆ. ಆಗ ದೇವ್ರು ಹೇಳದಂತೆ, ಇದು ನನ್ ಜಗತ್ತು, ನಾನ್ ನಿರ್ಮಾಣ ಮಾಡಿದೀನಿ, ನೀನ್ ಆರಾಮ್ ಮಲ್ಕೊ. ನೀನ್ ಆರಾಮ್ ಮಲ್ಕೊಳ್ಳಿಲ್ಲ ಅಂದ್ರೆ ನನ್ಗ್ ನಿದ್ದೆ ಬರಲ್ಲ. ಹಂಗಾಗಿ ನೀನ್ ಆರಾಮ್ ಮಲ್ಕೊ, ನನ್ ಜಗತ್ತು ನಾನ್ ಸೃಷ್ಟಿ ಮಾಡಿದೀನಿ, ನಾನ್ ಅದನ್ನ ನೋಡ್ಕೋತೀನಿ. ಈ ರೀತಿ ನನ್ಗ ಅನ್ಸಲ್ಲ. ಜಗತ್ ಬೇಕಾದ್ರೆ ದೇವ್ರು ಮಾಡಿರ್ಬೋದು, ನನ್ ಮನೆ ಮಾತ್ರ ನಾನೇ ಮಾಡ್ಬೇಕು, ನನ್ ಹೆಂಡತಿ ಮಕ್ಳಿಗ್ ನಾನೇ ಮಾಡ್ಬೇಕು, ನನ್ಗದು ಕರ್ತವ್ಯ, ನನ್ನ ಜವಾಬ್ದಾರಿ, ನನಗೆ ಇದಾಗಿರೋದು ಅಂತ ಅದು ವಿಪರೀತ ಭ್ರಮೆ ಆಗಿರತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಸತ್ಸಂಗ ಬೇಕು. ಮೊದ್ಲು ಏನಾಗಿತ್ತು, ಮೊದಲಿನ ಕಾಲದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಕ್ರಮಬದ್ಧ ಜೀವನ ಇತ್ತು. ಋಷಿಗಳು ಮೊದಲಿನ ಪೂರ್ವ ಕಾಲದಲ್ಲಿ ಇಷ್ಟೊಂದು ವಿಷಯಾಸಕ್ತಿಗಳು ಇರ್ಲಿಲ್ಲ. ಇಷ್ಟೊಂದು ವಿಷಯಾಸಕ್ತಿಗೆ ಪೂರಕವಾಗುವ ಸಂಗತಿಗಳು ಇರ್ಲಿಲ್ಲ. ಅಲ್ಲಿ ಅದಕ್ಕೆ ಅವಕ್ಕೆಲ್ಲ ಅದು ಬಹಳ ಕಡಿಮೆ ಇತ್ತು. ಬಹಳ ಪ್ರಕೃತಿಯ ಮಧ್ಯೆ ಅವ್ರ ಅಷ್ಟೊಂದು ವಿಶೇಷ ಕೊಡ್ತಿರ್ಲಿಲ್ಲ. ವಿಷಯಾದಿಗಳನ್ನ ಏನ್ ಅನ್ಭವ್ಸೋದಕ್ಕೆ ಏನ್ ಇಷ್ಟೊಂದು, ಈಗ ನಮಗೇನಿದೆ ಇಷ್ಟೊಂದು, ಅಷ್ಟವ್ರು ಏನು ಅಷ್ಟು ಕಷ್ಟ ಪಡ್ತಿರ್ಲಿಲ್ಲ. ಏನ್ ಎಷ್ಟು ಬೇಕು ಊಟ ತಿಂಡಿ ಜೀವನ, ಬಹಳ ನೆಮ್ಮದಿಯಾದ ಜೀವನ ಬದುಕ್ತಿದ್ರು. ಈಗ ಆ ರೀತಿ ಇಲ್ಲ. ಬದುಕೆ ಜಗತ್ತಿರೋದೇ ಆ ರೀತಿ ಇದೆ. ಈ ಜಗತ್ ಏನಿದೆಯಲ್ಲ ಈಗ ಆ ನಿಯಮಗಳು ಇಲ್ಲ. ಮೊದಲು ಏನು ಬಾಲ್ಯಾವಸ್ಥೆಯಲ್ಲಿ ಬರೀ ವಿದ್ಯಾಭ್ಯಾಸ, ಆ ವಿದ್ಯಾಭ್ಯಾಸ ಏನು ಬರೀ ಬುದ್ಧಿಯನ್ನ ಬೆಳೆಸೋದು, ಬುದ್ಧಿಯನ್ನ ಸ್ವಚ್ಛಗೊಳಿಸುವಂತದ್ದು, ಬದುಕಿಗೆ ಆಧಾರವಾಗಿರೋದು, ಬದುಕಿಗೆ ಆರಾಮಾಗುವಂತ ವಿದ್ಯೆಗಳಿತ್ತು. ಈಗ ಆ ರೀತಿ ಇಲ್ಲ. ಜಗತ್ತು ಅದೇ ರೀತಿಯಾಗಿದೆ. ಈಗ ಎಲ್ಲ ಏನೇ ವಿದ್ಯೆ ಕಲಿತೀವಿ ಅಂದ್ರೂ ಫಸ್ಟ್ ನಾವು ಅದನ್ನ ಕಲಿತ್ರೆ ಎಂತ ಕೆಲ್ಸ ಸಿಗತ್ತೆ, ಏನ್ ಮಾಡಿದ್ರು ದುಡ್ಡಿನ ಕಡೆ ಬದುಕು ಅದು ತಪ್ಪು ಅಲ್ಲ, ಇರೋದೇ ಆಗಿದೆ ಜಗತ್ತು. ಎಲ್ಲರೂ ಇಡೀ ಜಗತ್ತೇ ಆ ರೀತಿ ಹೋಗ್ತಿದೆ ಅಂದಾಗ ನಾವೊಬ್ರು ಅದರಿಂದ ಸ್ವಲ್ಪ ಪ್ರತ್ಯೇಕ ಆಗದ್ ಕಷ್ಟ ಆಗತ್ತೆ. ಆದ್ರೆ ಈ ಅಧ್ಯಾತ್ಮ ಅದನ್ನೇ ಮಾಡ್ತಿರೋದೀಗ. ಮೊದಲು ಏನಿತ್ತು, ಬಾಲ್ಯ ಬಹಳ ಚೆನ್ನಾಗಿತ್ತು, ವಿದ್ಯಾಭ್ಯಾಸ, ನಂತರ ಗೃಹಸ್ಥಾಶ್ರಮ. ಅವನು ಬಾಲ್ಯದಲ್ಲೇ ಅವನು 25 ವರ್ಷ ಏನಿತ್ತು ಆಗ ಅವ್ರಿಗೆಲ್ಲಾ ದರ್ಶನ ಮಾಡಿಸ್ತಿದ್ರು ಗುರುಗಳು. ಬದುಕಂದ್ರೆ ನೋಡಿ ಹೀಗೆ, ಬಹಳ ವಿಪರೀತ ಹಾಕೋಬಾರ್ದು, ಬರೀ ಸುಮ್ನೆ ಪ್ರವೇಶ ಮಾಡಿ ಹಿಂಗ್ ಹೋಗಿ ಹಿಂಗ್ ಬರಂಗಿರ್ಬೇಕು. ಒಂದು ಗೃಹಸ್ಥಾಶ್ರಮ ಅಂದ್ರೆ ಏನು, ಸ್ವಲ್ಪ ವರ್ಷಗಳು, ಏನು ಒಂದು 25ರಿಂದ ಒಂದು 50ವರೆಗೂ ಒಂದು 20-25 ವರ್ಷ ಸುಂದರವಾಗಿ ಮಾಡಿ ಏನಿದೆಯೋ ಅದನ್ನ ಅನುಭವಿಸಿ, ನಂತರ ಆಗ್ಲೇ ಪ್ರಾರಂಭ 45ರಿಂದಾನೇ ಪ್ರಾರಂಭ ಆಗ್ಬೇಕು ವಾನಪ್ರಸ್ಥಾಶ್ರಮ ಆಗ್ಲೇ. ಯಾಕೆ ಒಂದೇ ಸಲ ಅದು ರೂಢಿ ಆಗಿರಲ್ಲ, ನಿಧಾನಕ್ ಬಿಡ್ತಾ 50ಕ್ಕೆ ಪೂರ್ತಿ ಬಿಟ್ಟು ಹೋಗ್ಲೇಬೇಕು. ಕಾಡು ಹೋಗೋದು ವಾನಪ್ರಸ್ಥಾಶ್ರಮ. ಇನ್ನ ಬರೀ ದೇವಚಿಂತನ, ದೇವಚಿಂತನದಲ್ಲೇ ದೇಹ ತ್ಯಾಗ ಮಾಡೋದು. ಎಷ್ಟು ಆರಾಮಾಗಿತ್ತು ಅದು. ಆ ವ್ಯವಸ್ಥೆ ಈಗಿಲ್ಲ. ಒಂದು ಸಲ ಏನು ಇದಿದೆ ಪರವಾಗಿಲ್ಲ, ಆದ್ರೆ ವಿದ್ಯಾಭ್ಯಾಸ ನಮ್ದೇನಿದೆ ಮೊದಲಿನ ರೀತಿ ವಿದ್ಯಾಭ್ಯಾಸಗಳಿಲ್ಲ. ಎಲ್ಲ ಲೌಕಿಕ ವಿದ್ಯಾಭ್ಯಾಸಗಳು, ಎಲ್ಲವೂ ವಿಷಯಾಸಕ್ತಿಯನ್ನ ಜಾಸ್ತಿ ಮಾಡುವ ಎಲ್ಲಾ ವಿದ್ಯಾಭ್ಯಾಸಗಳಿದೆ. ಹಾಗಾಗಿ ಮತ್ತೆಲ್ಲಾ ಲಕ್ಷ್ಯ ಮತ್ತೆಲ್ಲರೂ ಜಗತ್ತಲ್ಲಿ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡೋದ್ರಿಂದ ನನ್ನೊಳಗೂ ಆ ಸಂಸ್ಕಾರ ಇರುತ್ತಲ್ಲ, ನನಗೂ ಹಾಗೆ ಅನ್ಸುತ್ತೆ. ನನಗೂ ದುಡಿಬೇಕು, ಚೆನ್ನಾಗ್ ಸಂಪಾದನೆ ಮಾಡ್ಬೇಕು, ಇಂಥ ವಿದ್ಯಾಭ್ಯಾಸನೇ ಮಾಡ್ಬೇಕು. ಪ್ರಾರಂಭನೆ ನಮ್ದು ಈ ರೀತಿ ಆದ್ಮೇಲೆ ಮುಂದೆ ಅದ್ರದ್ದೇ ಫಲ ಬರುತ್ತೆ. ನಮ್ದು ಗಿಡನೇ ಈ ರೀತಿ, ಬೀಜನೇ ಈ ರೀತಿ ಹಾಕಿದೀವಿ ಅಂದ್ರೆ ಫಲಾನು ಅದಕ್ಕೆ. ಅವ್ರು ಯಾಕೆ ಮುಂದೆ ಸಾಫ್ಟ್ವೇರ್ ಆಗ್ಲಿ, ಅವ್ರಿಗೆ ಏನು ಕಡಿಮೆ ಇಲ್ಲ, ದುಡ್ಡಿಗೆ ಏನೂ ಕಡಿಮೆ ಇಲ್ಲ. ಆದ್ರೆ ಎಲ್ಲರೂ ಮಾನಸಿಕ, ಬರೀ ಸಣ್ಣ ಸಣ್ಣ ಘಟನೆಗಳಿಗೆ ಅವರು ಅಷ್ಟೊಂದು ಮನಸ್ಸು ಇದಾಗ್ಬಿಡ್ತಾರಲ್ಲ, ಕುಗ್ಗೋಗ್ತಾರಲ್ಲ. ಯಾಕೆ ಅಂದ್ರೆ ಮೊದಲು ಪ್ರಾರಂಭನೆ ಅವ್ರದ್ದು ಏನು ಬಾಲ್ಯಾವಸ್ಥೆ ಇತ್ತು, ಅಲ್ಲಿ ಏನು ವಿದ್ಯಾಭ್ಯಾಸ ಇತ್ತು ಅದೇ ಸರಿಯಾಗಿಲ್ಲ. ಆ ವಿದ್ಯಾಭ್ಯಾಸನೇ ಅಲ್ಲೇನೆ ಜೀವನದ ಬಗ್ಗೆ ಹೇಳಿದಿದ್ರೆ ಆರಾಮಾಗ್ತಿದ್ರು. ಮೊದಲಿನ ಕಾಲದಲ್ಲಿ ಏನು ಗುರುಗಳಾಗ್ಲಿ, ಮೊದಲಲ್ಲ ತುಂಬಾ, ಈಗ ಏನು 25, 30, 40 ವರ್ಷದ ಹಿಂದೆ ಆಗ್ಲೂ ಗುರುಗಳು ಬಹಳ ಪ್ರೀತಿ ಶಿಷ್ಯರಿಗೆ. ಅವರಿಂದ ಏನೋ ಅವ್ರಿಗೆ ಅಪೇಕ್ಷೆ ಇಲ್ಲ, ಬರೀ ಅವ್ರನ್ನ ವಿದ್ಯಾಭ್ಯಾಸ ಕಲಿಬೇಕು, ಒಳ್ಳೆ ಜೀವನ ಅವಾಗೆಲ್ಲಾ ಹೇಳ್ತಾ ಇದ್ದೇನು, ಸುಳ್ಳು ಹೇಳ್ಬೇಡ, ಮೋಸ ಮಾಡ್ಬೇಡ, ಚೆನ್ನಾಗ್ ಜೀವನ ಮಾಡು, ಸತ್ಯ ನುಡಿ, ಇಷ್ಟನ್ನೇ ಜಾಸ್ತಿ, ಅದನ್ನೇ ಬದುಕಿಗೆ ಹೇಳ್ತಾ ಇದ್ರು. ಈ ಗಣಿತ ವಿಜ್ಞಾನ ಏನು ದೊಡ್ಡ ವಿಷಯನೇ ಇಲ್ಲ ಅಲ್ಲಿ. ಬದುಕಿಗೆ ಬಹಳ ಮಹತ್ವ ಕೊಡ್ತಿದ್ರು. ಬದುಕು ಮೊದ್ಲು ಚೆನ್ನಾಗ್ ಬದುಕು, ನೀನೇನ್ ಜಾಸ್ತಿ ದುಡ್ಡು ಗಳಿಸಿಲ್ಲ ಆದ್ರೂ ಪರವಾಗಿಲ್ಲ,
ಎಲ್ಲಾ ಮನೆಯಲ್ಲಿ ತಂದೆ ತಾಯಿಗೆ ವಿಧೇಯರಾಗಿರೋ ಆಗಿದ್ದಿದ್ದೇ ಆಗಿತ್ತು ವಾತಾವರಣ. ಈಗ ಆ ರೀತಿ ಇಲ್ಲ. ಹಾಗಾಗಿ ಏನಿದೆ ಅಧ್ಯಾತ್ಮ ಇದೆ ಯಾರಿಗೂ ಬೇಕು ಅಂತ ಅನ್ಸಲ್ಲ. ಪ್ರಾರಂಭನೆ ವಿದ್ಯಾಭ್ಯಾಸದಲ್ಲೇ ಪ್ರಾರಂಭ ಇರೋದ್ರಿಂದ ಆ ರೀತಿ ಇದೆ. ಮೊದ್ಲು ಆ ರೀತಿ ಇತ್ತು. ಗೃಹಸ್ಥಾಶ್ರಮಕ್ ಬರ್ತಿದ್ದಾಗೆ ಅವ್ನಿಗೆ ಮೊದ್ಲೇ ಕೈಗೆ ಎಣ್ಣೆ ಹಚ್ಕೊಂಡು ಹಲಸ್ಪೆನ್ ಬಿಡಿಸ್ಕೊಂಡ್ರೆ ಹೆಂಗಿರತ್ತೆ, ಮೊದ್ಲೇ ಬಿಡ್ಸಕ್ ಹೋಗ್ಬಿಟ್ರೆ ಹೇಗದ್ ಅಂಟಾಗುತ್ತೆ. ಈಗ ನಮ್ದೆಲ್ಲ ಅದೇ ಕತೆ ಆಗಿದೆ. ಹಿಂದೆ ನಮಗೆ ಏನೋ ಗೃಹಸ್ಥಾಶ್ರಮಕ್ ಬರಕ್ಕಿಂತ ಮೊದ್ಲು ನಮ್ಗೆ ಏನೋ ಅದ್ರ ಬಗ್ಗೆ ಇಲ್ಲ. ನುಗ್ಗದ್ವಿ, ಬಹಳ ಸ್ಪೀಡ್ ಅಲ್ಲಿ ಇರ್ತೀವಿ. ಯಾರನ್ನು ಹೇಳೋದು ಕೇಳೋದು ದೇವ್ರು ಗುರುಗಳು ಒಬ್ರುನು ಎಲ್ಲಾರ್ನು ಸರ್ಸಿ ತುಂಬಾ ಸ್ಪೀಡ್ ಅಲ್ಲಿ ಇರ್ತೀವಿ. ಗೃಹಸ್ಥಾಶ್ರಮಗ್ ಒಂದ್ ಸಲಿ ನುಗ್ಗದ್ವಿ, ಆ ಚಕ್ರವ್ಯೂಹ ಅಭಿಮನ್ಯು ಇದ್ನಲ್ಲ, ಅವನಿಗೆ ಹೋಗದ್ ಮಾತ್ರ ಗೊತ್ತಿತ್ತು, ವಾಪಸ್ ಬರೋದು ನಮ್ದು ಹಂಗೆ ಕತೆ ಆಗಿರೋದು. ಬರೀ ಹೋಗದ್ ಮಾತ್ರ ಗೊತ್ತಿದೆ ಗೃಹಸ್ಥಾಶ್ರಮ, ವಾಪಸ್ ಬರ್ಬೇಕಂತ ತಲೆಲೇ ಬರಲ್ಲ. 70-80 ಆದ್ರೂನು ನಾನು ಇನ್ನೂ ಕರ್ತವ್ಯ ಕರ್ಮಗಳು, ಇನ್ನೂ ರಿಟೈರ್ಡ್ ಆದ್ಮೇಲೆ ಎಲ್ಲ ಇನ್ನೂ ಸಂಸಾರದ ಬಹಳ ಜಾಸ್ತಿ ಮಾಡ್ತೀವಿ. ಆ ಮಾಯೆನೆ ಹೇಗಿದೆ ಅಂದ್ರೆ ವಯಸ್ಸಾಗ್ತಿದೆ ನೀನ್ ಹೋಗ್ತೀಯ ಅನ್ನೋದನ್ನ ಮರ್ಸೇ ಬಿಡುತ್ತೆ. ಮತ್ತೆ ದೇಹನೂ ಹೇಳ್ತಿರತ್ತಂತದ್ ಒಂದೊಂದೇ ಸೂಚನೆ ಕೊಡ್ತಾ ಇರತ್ತೆ. ವಯಸ್ಸಾಗ್ತಾ ಇದೆ, ನಾನ್ ಹೋಗ್ತಾ ಇದ್ದೀನಿ, ಕಡಿಮೆ ಆಗ್ತಿದೆ, ಕಣ್ಣು ಮಂದ ಆಗತ್ತೆ, ಅದಕ್ಕೆ ಆಲ್ಟ್ರ್ ಮಾಡ್ಕೋತೀನಿ, ಕನ್ನಡಕ ಹಾಕೋತೀನಿ, ತಲೆ ಬಣ್ಣ ಒಂದೊಂದೇ ಬಿಳಿ ಕೂರ್ಲು, ಅದೆಲ್ಲಾ ಸೂಚನೆ. ದೇಹ ಯಾವತ್ತೂ ಮೋಸ ಮಾಡಿಲ್ಲ, ದೇಹ ಯಾವತ್ತೂ ದೇಹದ ಏನೂ ತಪ್ಪಿಲ್ಲ. ಅದೆಲ್ಲವೂ ಕೊಡ್ತಿರತ್ತೆ. ಈ ಮನಸ್ಸು ಮಾಯ ಇದೆಯಲ್ಲ ಅದನ್ನೆಲ್ಲಾ ಮರೆಸ್ತಿರತ್ತೆ. ದೇಹ ಪ್ರತಿಯೊಂದು ಹೇಳ್ತಿರತ್ತೆ, ನೋಡಿ ಇದಾಗತ್ತೆ ನಿನ್ಗೆ, ಈ ಆಹಾರ ನಿನ್ಗಾಗಲ್ಲ, ಈ ತರ ತಿಂದ್ರೆ ನೋಡಿ ಈ ರೀತಿ ನಿದ್ದೆ ಬರಲ್ಲ, ಈ ರೀತಿ ಮಾಡಿದ್ರೆ ಹಿಂಗಾಗಲ್ಲ, ನೀನ್ ವಿಪರೀತವಾಗಿ ತಿನ್ನೋದನ್ನೇ ರೂಢಿ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ. ಎಲ್ಲಾ ಭಾಷೆ ಮಾತಾಡ್ತಿರತ್ತೆ. ಅದನ್ನ ಕೇಳ್ದೆ ಇರೋಷ್ಟು ಮನಸ್ಸು ಬಹಳ ಭ್ರಷ್ಟ ಆಗಿರುತ್ತೆ. ಹಾಗಾಗಿ ಸತ್ಸಂಗ ಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಇದ್ರೊಳಗಡೆ ಹೋದಂಗೆ ಇದು ಸತ್ಸಂಗ ಇದ್ರೆ ಅದ್ರ ಮಧ್ಯೆನೇ ಇರ್ತೀವಿ, ತಾಪ ಕಡಿಮೆ ಆಗತ್ತೆ. ತುಂಬಾ ಜೋರ್ ಮಳೆ ಇದೆ, ಏನಲ್ಲಿ ಹೋದ್ರೆ ಆದ್ರೆ ಒಂದು ಛತ್ರಿ ಹಿಡ್ಕೊಂಡಿದ್ರೆ ನನಗ್ ರಕ್ಷಣೆ ಆಗತ್ತಲ್ಲ. ವಿಪರೀತ ಬಿಸ್ಲಿದೆ, ನಾನೊಂದು ಛತ್ರಿನೋ ಏನೋ ಒಂದ್ ಹಿಡ್ಕೊಂಡು ಹೋದ್ರೆ ನನಗ್ ತಾಪ. ಹಾಗೆ ಈ ಸತ್ಸಂಗ ವಿಪರೀತವಾಗಿ ಆ ಮೋಹ ಮಮಕಾರ, ಮನೆ ಜೀವ ಹೆಣ್ಣು ನಾನು ಇವೆಲ್ಲ ಏನಿದೆಯಲ್ಲ ಅವುಗಳ ಮಧ್ಯದಲ್ಲಿ ಒಂದ್ ಸ್ವಲ್ಪ ಕಣ್ ತೆರೆಯಾಗಿ ಮಾಡತ್ತೆ. ಹೌದಾ, ನಾನಂದ್ರೆ ಏನದು, ಏನೋ ಗುರುಗಳು ಹೇಳ್ತಾ ಇದಾರಲ್ಲ, ಬಹಳ ಆಶ್ಚರ್ಯ ಆಗತ್ತೆ. ನೀವು ಹೇಳ್ತಿರೋದಕ್ಕೂ ನನ್ನ ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ಲ, ಆ ರೀತಿ ಅನ್ಸಕ್ ಪ್ರಾರಂಭ ಆಗತ್ತಲ್ಲ. ಬಂತು ಸುಕೃತ ಒದಗ್ ಬಂತು. ಇಂಧನ ದುರಿತ ಕ್ಷಯವಾಗಿತ್ತು, ಅಂದಾಭವದ ಸುಕೃತ ಮೊದಗಿತ್ತು. ನೀನ್ ಏನ್ ಇಷ್ಟು ದಿನ ಎಲ್ಲಾ ಮಾಡಿದ್ದಲ್ಲ ಅದರದೆಲ್ಲ ನಾಶ ಆಯ್ತು. ಇಷ್ಟ ಅನ್ಸರೇ ಸಾಕು. ಏನಿದು ಸತ್ಸಂಗ ಕೇಳ್ಬೇಕು, ಏನಾದ್ರೂ ಹೇಳಿ, ಹೇಳಿದ್ದನ್ನೇ ಹೇಳುವರು, ಕೇಳಿದ್ದನ್ನೇ ಹೇಳುವರು, ಬಲ್ಲವರ ನುಡಿಗಳೇ. ಅವ್ರು ಹೇಳೋದು ಮಾಡೋದು ಮುಖ್ಯ ಅಲ್ಲ, ಅದ್ರದ್ದು ಲಕ್ಷ ಅನುಭವ ಇದೆಯಲ್ಲ. ಈಗ ನಿಜುಣರ ಗ್ರಂಥ ಮುಖ್ಯ ಅಲ್ಲ, ಅದರದ ಅನುಭವ ಮುಖ್ಯ. ಈ ಬರೀ ನೆನ್ನೆ ಹೇಳಿದ್ದೆ ಇವತ್ತು ಹೇಳ್ತಾ ಇದಾರೆ ಅಂದ್ರೆ ನಾನು ಶಬ್ದದಲ್ಲಿ ಓಡಾಡ್ತಾ ಇದ್ದೀನಿ. ಆ ಶಬ್ದವನ್ನ ಬಿಡ್ಬೇಕು. ಗ್ರಂಥಗಳು ಯಾವ್ದಾರು ಇರ್ಲಿ, ಅವ್ರು ಯಾವ್ದಾರು ಇರ್ಲಿ, ಹೇಳೋರು ಯಾರು ಇರ್ಲಿ, ಹೇಳೋರು ಕೇಳೋರು ಇವೆಲ್ಲವೂ ಮರಿಬೇಕು. ಆ ಅನುಭವದ ಕಡೆ ಲಕ್ಷ್ಯ. ಇದ್ರದ್ದು ಉದ್ದೇಶ ಇರೋದೇ ಅದು, ನಮ್ಮ ಜೀವನದ ಉದ್ದೇಶ. ಈಗ ಏನ್ ಸತ್ಸಂಗ ಮಾಡ್ತಿದೀವಿ, ನಮ್ಮನ್ ಮರೆಯೋದೇ ಉದ್ದೇಶ. ಇದನ್ನ ಪುನಃ ನಾನು ಇದನ್ನ ಬಹಳ ಗಟ್ಟಿ ಮಾಡಿ, ಬಹಳ ನನ್ನನ್ನು ಏನೋ ಮಾಡಿ, ನಾನು ಏನೋ ಕಲ್ತು ಏನೋ ಹೇಳ್ಬೇಕು ಅಲ್ಲ. ಹೇಳವನೇ ನಾನ್ ನಾಶ ಆಗ್ಬೇಕು, ಹೇಳವನೇ ನಾನ್ ಮರಿ ಆಗ್ಬೇಕು, ಹೇಳವ್ರೆ ನಾನ್ ಹೋದ್ರೇನೆ ಆರಾಮಾಗೋದು. ಎಲ್ಲಿವರೆಗೂ ನಾನು ತುಂಬಾ ಇವತ್ ಚೆನ್ನಾಗ್ ಹೇಳ್ದೆ, ನಾಳೆ ಇನ್ನೂ ಚೆನ್ನಾಗ್ ಹೇಳ್ಬೇಕು, ಇನ್ನೂ ಜಾಸ್ತಿ ಕೇಳ್ಬೇಕು, ಇಷ್ಟು ಇದನ್ನ ಏನ್ ಮಾಡ್ತಾ ಹೋಗ್ತೀನಿ, ದುಃಖಿ ಆಗ್ತೀನಿ. ನಾನ್ ಬೆಳೆಸ್ಕೊತಾ ಹೋಗ್ತೀನಿ. ಈ ಗ್ರಂಥಗಳೆಲ್ಲ ಹೇಳ್ತಿರೋದು ನಾನನ್ ಕಳ್ಕೊ ಅಂತ. ಆ ಗ್ರಂಥವನ್ನ ಹಿಡ್ಕೊಂಡು ಅದೇ ಉಪದೇಶದಿಂದ ನಾನನ್ ಬೆಳೆಸ್ಕೊಂಡು ಹೋದ್ರೆ ನಾನ್ ದುಃಖಿ ಆಗ್ತೀನಿ. ಹಾಗಾಗಿ ಈ ರೀತಿ ನಿನಗ್ ಅನಿಸ್ತಿದ್ಯಲ್ಲ, ಏನಿದು, ನಾನ್ ಸತ್ಸಂಗ ಕೇಳ್ಬೇಕು, ಜ್ಞಾನ ಚಿಂತನ ಮಾಡ್ಬೇಕು, ಇದು ಶ್ರೇಷ್ಠ ಇದು ಅಂತ ಅನ್ನಿಸ್ತಲ್ಲ, ಬಂತು ಸುಕೃತ. ಇಂದಣ ನಾನ್ ಹೇಳ್ತಿಲ್ಲ, ಇದು ನಿಜಗುಣರು ಹೇಳೋದ, ಇದೆಲ್ಲಾ ಮಹಾತ್ಮರ ಮಾತು, ನಂದಲ್ಲ ಯಾವ್ದನು. ಎಲ್ಲಾ ಗುರುಗಳು ಅಪ್ಪವರು ಇವರೆಲ್ಲ ಏನ್ ಹೇಳಿದಾರಲ್ಲ ಅದನ್ನ ನಾನ್ ಸುಮ್ನೆ ನಿಮ್ ಮುಂದೆ ನನಗ್ ಅನ್ಸಿರೋದನ್ನ ಹೇಳ್ತಿರೋದೇ ಹೊರ್ತು ನನ್ನದಲ್ಲ. ನಾನು ಅದೇ ರೀತಿನೇ ನಿಮ್ಮಾಗೆ ನಾನು ಅನುಭವ ಪಡಿಬೇಕು ಅಂತ ನಾನು ಹೊರಟಿರೋರೇನೆ. ಹಾಗಾಗಿ ಏನಾಯ್ತು, ಇಂಧನ ದುರಿತ ಕ್ಷಯವಾಯಿತು. ಏನಷ್ಟು ಜನ್ಮದ ಏನು ರಾಶಿ ಏನೇನೋ ಸಂಸ್ಕಾರಗಳೆಲ್ಲ ಇದೆಯಲ್ಲ ಒಂದೇ ಕ್ಷಣಕ್ಕೆ ನಾಶ ಆಯ್ತು. ಇಷ್ಟ ಅನ್ಸಿದ್ರೆ ಸಾಕು, ನಾನು ಆತ್ಮಜ್ಞಾನವನ್ನ ಪಡಿಬೇಕು, ನಾನ್ ಸತ್ಸಂಗಕ್ಕೆ ಹೋಗ್ಬೇಕು ಅನಿಸ್ತಲ್ಲ, ಇಂಧನ ದುರಿತ ಬಂತು ಸುಕೃತ. ಇಂಧನ ದುರಿತ ಕ್ಷಯವಾಯಿತು, ಅಂದಾಭವದ ಸುಕೃತ ಮೊದಗಿತ್ತು, ಎಂಬುದಕ್ಕಿದು ವಾಯ್ತು ವಿರಕ್ತಿ, ಬೆಂಬಡ ಬಿಡುವುದು ಮೋಕ್ಷಾಸಕ್ತಿ. ಆತ್ಮಜ್ಞಾನ ಪಡಿಬೇಕು ಅನ್ನುವ ಆಸಕ್ತಿ. ಇಂಧನ ದುರಿತ ಕ್ಷಯವಾಯಿತು, ಅಂದಾಭವದ ಸುಕೃತ ಮೊದಗಿತ್ತು, ಎಂಬುದಕ್ಕಿದು ವಾಯ್ತು ವಿರಕ್ತಿ, ಬೆಂಬಳ ಬಿಡುವುದು ಮೋಕ್ಷಾಸಕ್ತಿ. ಇಂದಾರಬ್ಧ ವಶದಲ ಪಾಪ, ಬಂದೊಡೆದನು ಮೇಣ್ ಸುಡುಗನು ತಾಪ,
ಅವಾಗ ಅವನಿಗೆ ಪ್ರಾರಂಭ ಆಗತ್ತೆ. ಇದ ಅನ್ನಿಸ್ ತಕ್ಷಣನೇ ಆರಾಮಾದ ಅಂತಲ್ಲ, ಇನ್ ಪ್ರಾರಂಭ ಏನು. ಈಗ ಜಗತ್ತಿನಲ್ಲಿ ನಾನನ್ನಲ್ಲ, ನಾನ್ ಜಗತ್ತಿಗೆ ಸಂಬಂಧಪಟ್ಟವರಲ್ಲ. ಇನ್ನ ಜಗತ್ತಲ್ಲಿ ಇರೋದಕ್ಕಾಗಲ್ಲ. ಈ ವಿದ್ಯೆನೇ ಏನಿದೆ ಅಂದ್ರೆ ಜಗತ್ತು, ಜೀವ, ಇವನ್ ಈ ಜಗತ್ತಿನ ವಿಷಯನೇ ಅಲ್ಲ, ಬರೀ ಬಯಲಿನ ಸುದ್ದಿ ಇದು. ಅಲ್ಲಿ ಏನೂ ಇಲ್ಲ. ಅಲ್ಲಿ ಅಂತ ಏನ್ ಅಂತರ ಇದು ಆಕಾಶದಲ್ಲಿ ಇದು ಆಕಾಶದ ಅನುಭವ ಇದು. ನನಗಿಲ್ಲಿ ಬಹಳ ನಾನು ಇದೀನಿ ಮಾಡಿದೀನಿ ಏನಂತೀಯಲ್ಲ, ನಿನ್ ಸುದ್ದಿನೇ ಅಲ್ಲ ಇದು. ಇನ್ ಸಂಸಾರ ಸುದ್ದಿ ಅಂತೂ ಅಲ್ವೇ ಇಲ್ಲ. ಇನ್ನ ಕೆಳಗಡೆ ಇನ್ನ ಪೂರ್ತಿ ಕೆಳಗೆ ಇದು ಬರೀ ದೇಹ ಭಾವ, ಜೀವನೇ ನೀನಲ್ಲ ಅಂತಿದ್ದಾರೆ. ನಾನು ಇನ್ನ ನನ್ನ ಹೆಂಡತಿ ನಾನು, ಮಕ್ಳು ನಾನು, ಮೊಮ್ಮಕ್ಳು ನಾನು, ಮನೆ ನಾನು, ದುಡ್ಡು ನಾನು, ಬಹಳ ಕೆಳಗೆ ಅದು. ಈಗ ಬಹಳ ಉತ್ತಮೋತ್ತಮ ಉಪದೇಶಗಳಿದೆ ನಿಜಗುಣರದು. ಜ್ಞಾನ ನೇರವಾದ ಜ್ಞಾನ, ಆತ್ಮಜ್ಞಾನವನ್ನ ಯಾವ ಮಹಾತ್ಮರು, ಯಾವ ಸಿದ್ದೇಶ್ವರ ಸ್ವಾಮೀಜಿಯವರು ಏನ್ ಅನ್ಭವಿಸಿದ್ರಲ್ಲ ಅದನ್ನ ಅನ್ಭವ್ಸಕ್ ಹೊರಟಿರೋರು ನಾವು ಸಹ ಅವರಂಗೆ ಆಗ್ಬೇಕು ಅಂತ ಇರೋರು. ನಾವು ಅದೇ ಇದೀವಿ. ನಮ್ಮ ಅನುಭವಕ್ಕಿಲ್ಲ, ಅವ್ರಿಗೆ ಅದು ಅನುಭವದಲ್ಲಿದೆ. ನಾನು ಅದನ್ನ ಮರ್ತಿದೀನಿ, ಅವ್ರಿಗೆ ಅದು ಸ್ಪಷ್ಟ ಇದೆ. ಇಷ್ಟೇ ವ್ಯತ್ಯಾಸ ಇರೋದು. ಈ ರೀತಿ ಈಗ ನನಗೆ ಅನ್ಸಿದ್ಯಲ್ಲ, ಇದೇ ಕೋಟಿ ಜನ್ಮದ ಸುಕೃತ ಎಲ್ಲಾ ನಿನ್ಗೆ ಅವಾಗ ಆ ರೀತಿ ಪ್ರಾರಂಭ ಆಯ್ತಲ್ಲ, ಅದು ಇನ್ನ ಒಳಗಡೆ ಜ್ಞಾನ ಕಿಡಿ ಪ್ರಾರಂಭ. ಯಾವಾಗ ಜ್ಞಾನ ಕಿಡಿ ಪ್ರಾರಂಭ ಆಗುತ್ತೋ ಜಗತ್ತನ್ನ ನೋಡುವ ರೀತಿ ಬದಲಾವಣೆ ಆಗತ್ತೆ. ಅದೇ ಮನೇಲೆ ಇರ್ತೀನಿ, ಅದೇ ಹೆಂಡತಿ ಮಕ್ಳ ಜೊತೆ ಇರ್ತೀನಿ, ಎಲ್ಲಾರ ಜೊತೆ. ಈಗ ಒಬ್ಬ ಬಹಳ ಏನೋ ಚಟ ಇರೋನ್ ಇರ್ತಾನೆ, ಅವನಿಗೇನೋ ಬಹಳ ಈ ಅಭ್ಯಾಸಗಳಿರತ್ತಲ್ಲ, ಅವನ್ ಅದೇ ಮನೇಲೆ ಇರ್ತಾನೆ, ಎಲ್ಲಾರ ಜೊತೆನೂ ಇರ್ತಾನೆ. ಅವನೇನ್ ಎಲ್ಲಾರನ್ನೂ ಬಿಟ್ಟು ಓಡೋಗಲ್ಲ, ಎಷ್ಟ್ ಹೋಗು ಅಂದ್ರೂ ಹೋಗಲ್ಲ. ಅವನ್ ಅಲ್ಲೇ ಇರ್ತಾನೆ, ಆದ್ರೆ ತಂದನ್ ಸಾಧಿಸ್ಕೊಂಡೇ. ಅವನಿಗೆ ಬಹಳ ಕುಡಿಯುವ ಬಹಳ ಚಟ ಇದೆ ಅಂತ ಅವನ್ ಎಲ್ಲಾರು ಬುದ್ಧಿವಾದ ಹೇಳೋದನ್ನು ಕೇಳ್ತಿರ್ತಾನೆ. ಎಲ್ಲ ಇನ್ನ ಬದಲಾವಣೆ ಆಗೇ ಬಿಟ್ಟ ಇವನು ಅಂತಾನೆ ಎಲ್ಲಾರು ಅನ್ಕೊಂಡಿರ್ತಾರೆ. ಅಷ್ಟು ಅದೇ ರೀತಿನೇ ಒಳ್ಳೆ ರೀತಿನೇ ಕೂತಿರ್ತಾನೆ. ಎಲ್ಲಾರು ಮಲಗಿದ್ರೆ ಸಾಕು, ಎಲ್ಲಾರು ಕಾಯ್ತಾ ಇರ್ತಾನೆ. ಅವನ್ ಅದಕ್ಕೆ ಉಪಾಯ ಒಳಗಡೆ ಅವನು ಅದಕ್ಕೆ ಪ್ಲಾನ್ ಮಾಡ್ತಾನೆ ಇರ್ತಾನೆ. ಇವರೆಲ್ಲ ಯಾವಾಗ ಹೋಗ್ತಾರೆ, ಇವ್ರು ಯಾವಾಗ ಮಲ್ಕೋತಾರೆ, ನಾನ್ ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು, ಉಪಾಯ ಮಾಡ್ತಾನೆ ಹೋಗೇ ಬಿಡ್ತಾನೆ. ಇವ್ರೆಲ್ಲಾರು ಈಗ್ಲೇ ನಾನ್ ನೋಡ್ತಿದ್ದೆ, ಈಗ ತಾನೇ ಕೂತಿದ್ದ, ಯಾವಾಗ ಹೋದ ನೋಡಿ ಅಂತಿರ್ತಾರೆ. ಆತರ ಆ ಚಟ ಅಭ್ಯಾಸ ಇರೋನಿಗೆ ಹಂಗಾಗತ್ತೆ. ಇನ್ನ ದೇವನನ್ನ ಪಡೆಯೋನು ಆರಾಮಾಗೆ ಎಲ್ಲಾರು ಅವನಿಗೆ ಮಾತ್ರ ತೊಂದರೆಗಳು ಬರುತ್ತೆ, ಎಲ್ಲಾರು ಹೆಂಡತಿ ಬೈತಾರೆ, ಮಕ್ಕಳು ಬೈತಾರೆ, ಇದೆಲ್ಲ ಅವನ್ ಅಲ್ವೇ ಇಲ್ಲ, ಸಾಧಕನೇ ಅಲ್ಲ ಅಂತ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಒಂದು ಈ ಲೌಕಿಕದ ಚಟ ಇರೋನಿಗೆ ಯಾವ್ದು ಏನು ಅಡೆತಡೆ ಮಾಡಲ್ಲ. ಇನ್ನ ನಾನು ಸತ್ಯವನ್ನ ಅನುಭವಿಸೋಂಗ್ ಯಾವ್ದು ಅಡೆತಡೆ ಮಾಡುತ್ತೆ? ಯಾವ್ದಾರ ಅಡೆತಡೆ ಮಾಡ್ತಿದೆ ಅಂದ್ರೆ ನನ್ನ ಬಯಕೆ ಕಡಿಮೆ ಇದೆ, ಸತ್ಯದ ಬಗ್ಗೆ ನನಗೆ ತೀವ್ರತೆ ಕಡಿಮೆ ಇದೆ. ಸುಮ್ನೆ ಸ್ವಲ್ಪ ಸ್ವಲ್ಪ ಎಲ್ಲ ಅಲ್ಪ ಸ್ವಲ್ಪ ಇರುತ್ತಲ್ಲ, ಹತ್ರ ಒಳಗಡೆ ಇದು ಒಂದ್ ಒಳ್ಳೇದು, ಎಲ್ಲಾದ್ರ ಜೊತೆ ಇದು ಒಂದ್ ಮಾಡ್ಬಿಡೋಣ, ಯಾಕೆ ಸುಮ್ನೆಕ್ಕೆ ಒಂದ್ ಮನ್ಸಿಗೆ ಏನೋ ಒಂದ್ ಒಳ್ಳೇದಾಗತ್ತೆ ಅಂತಿರಲ್ಲ, ಅದಕ್ಕೆ ಅವು ಅಡೆತಡೆಗಳು ಬರೋದು. ಯಾರಿಗೆ ತೀವ್ರವಾದ ಬಯಕೆ ಇರುತ್ತೆ ಅವನಿಗಾಗಲ್ಲ. ಅವನ ಇಂದಾರಬ್ಧ ವಚದಲ ಪಾಪ ಬಂದೊಡೆದನು ಮೇನ್ ಸುಡುಗನು ತಾಪ. ಒಳಗಡೆ ತಾಪ ಪ್ರಾರಂಭ, ಅವ್ರಿಗೆ ಸಮಾಧಾನನೇ ಆಗಲ್ಲ. ಯಾರು ನೋಡಿದ್ರು ಅವ್ರಿಗಲ್ಲ, ಏನ್ ಮಾಡಿದ್ರು ಆಗಲ್ಲ. ನನ್ ಸಮಯ ರಾಮಕೃಷ್ಣ ಪರಮಹಂಸರು ನೋಡ್ತೀವಲ್ಲ, ವ್ಯಾಕುಲತೆ, ಅವ್ರ ಕೈ ಬದುಕಕ್ ಆಗ್ತಿಲ್ಲ, ಬದುಕೇ ಬೇಡ ಅನಿಸ್ತಿದೆ ಅವರಿಗೆ. ಏನ್ ನೆಲದಲ್ಲೆಲ್ಲ ಹೊರನಾಡ್ತಿದ್ದಾರೆ. ಸಾಯಂಕಾಲ ಆದ್ರೆ ಅವ್ರಿಗೆ ಬಹಳ ತಾಪ ಆಗೋಯ್ತು, ಇವತ್ತೊಂದು ದಿನ ನಂದು ಹೊರಟೋಯ್ತು, ಆತ್ಮಜ್ಞಾನ ನಾನ್ ಪಡೆದಿಲ್ಲ, ನಾನು ಹೋಯ್ತು ನಂದು ಒಂದು ದಿನ, ತಾಯಿ ಇದೆಯಾ ನೀನು ಅಂತ. ಅಷ್ಟು ವ್ಯಾಕುಲತೆ, ನೆಲದಲ್ಲೆಲ್ಲ ಹೊರಳಾಡಿ. ಅಲ್ಲೆಲ್ಲ ಬಾಕಿ ಇದ್ರಲ್ಲ ಜನಗಳು, ಅವರೆಲ್ಲ ಪಾಪ ಏನೋ ಬಹಳ ಸಂಕಟ, ಹೊಟ್ಟೆಲ್ ಏನೋ ನೋವಿರ್ಬೇಕು. ಅಮ್ಮ ಅಮ್ಮ ಅಂತಿದ್ರಲ್ಲ, ಎಲ್ಲ ಅವ್ರ ತಾಯಿ ಪಾಪ ಎಲ್ಲ ದೇಹ ಬಿಟ್ಟಿರ್ಬೇಕು, ಅವ್ರ ತಾಯಿ ಇಲ್ವೇನೋ, ಅದಕ್ಕೆ ಹಿಂಗೆಲ್ಲ ಅಳ್ತಿದ್ದಾರೆ ಅಂತ ಇಲ್ಲಿ ಲೋಕದವ್ರು. ಅವ್ರು ದೇವರಿಗಾಗಿ ಅಷ್ಟು ಅಪಾಪಿ. ಆ ರೀತಿ ಯಾರಿಗೆ ನಂಗೆ ಆತ್ಮಜ್ಞಾನ ಪಡಿಬೇಕು, ಶ್ರವಣಾದಿಗಳನ್ನ ಕೇಳ್ಬೇಕು ಅನ್ಸುತ್ತಲ್ಲ, ಆ ರೀತಿ ಬಂತು ಅಂದ್ರೆ ಸುಕೃತ ಒದಗ್ ಬಂತು. ಆ ಸುಕೃತ ಆ ತಾಪವನ್ನ ಉಂಟು ಮಾಡುತ್ತೆ. ಆ ತಾಪ ಅಂದ್ರೆ ಆ ಮುಮುಕ್ಷತ್ವ ಬರ್ಬೇಕು. ಮುಮುಕ್ಷತ್ವ ಬರ್ಲಿಲ್ಲ, ಈಗ ಏನ್ ಚಿಂತನ ಇದೆಯಲ್ಲ ಇದು ತಿಳುವಳಿಕೆ ಆಗತ್ತೆ, ಅನುಭವ ಬರಲ್ಲ. ಯಾರಿಗೆ ಮುಮುಕ್ಷತ್ವ ಬರುತ್ತೆ ಅವ್ರಿಗೆ ಅನುಭವದ ಕಡೆ ನೇರವಾಗಿ ಆದ್ರೆ ಇದು ಕೇಳ್ತಾ ಕೇಳ್ತಾ ಮುಮುಕ್ಷತ್ವ ತಾನೇ ಬರುತ್ತೆ. ಪುನಃ ಹೋಗಿ ಮುಮುಕ್ಷತ್ವ ಮಾಡ್ಕೊ ಬರ್ತೀನಿ ಅಂತ ಹೋಗಿ ಅದು ಇಲ್ಲ, ಅದು ಹೊರ್ಟೋಗುತ್ತೆ. ಸತ್ಸಂಗ ಮಾಡ್ಬೇಕು. ಸತ್ಸಂಗ ಮಾಡೋದ್ರಿಂದ ಅಲ್ಲೇ ಮುಮುಕ್ಷ ಏನೇ ಆಗ್ಬೇಕು ಅಂದ್ರೆ ಇಲ್ಲೇ ಆಗತ್ತೆ. ಎಲ್ಲವೂ ಸತ್ಸಂಗದಲ್ಲೇ. ಸತ್ಸಂಗದಿಂದನೇ ನಿಸ್ಸಂಗ ಆಗೋದು. ನಾನೇ ವೈಯಕ್ತಿಕವಾಗಿ ಏನಾದ್ರು ಮಾಡ್ಕೋತೀನಿ ಅಂತ ಹೋದ್ರೆ ಬಹಳ ಕಷ್ಟ, ಯಾರು ಆಗಿಲ್ಲ ಇಲ್ಲಿವರೆಗೂನುವೆ. ಹಾಗಾಗಿ ದೊಡ್ಡ ದೊಡ್ಡ ಮಹಾತ್ಮರೇ ಗುರುವಿನ ಸಾನ್ನಿಧ್ಯದಲ್ಲಿ ಹೋಗಿದ್ದಾರೆ. ಇನ್ನ ನಾವು ಸಂಸಾರದಲ್ಲಿ ಇರೋಂಥವ್ರು, ಮೋಹ ಮಮಕಾರದಲ್ಲಿರೋರು, ನಾವೆಷ್ಟು ಗುರುವಿನ ಪಾದ ಹಿಡ್ದಿರ್ಬೇಕು. ಯಾವಾಗ್ಲೂ ಹಗಲಿರುಳು ಅವರ ಸ್ಮರಣೆಯನ್ನ ಬಿಡ್ಲೇಬಾರ್ದು. ಒಂದು ಕೈ ಯಾವಾಗ್ಲೂ ಅವರಲ್ಲಿ ಹಿಡಿದು ಸಂಸಾರ ಮಾಡ್ತಿರ್ಬೇಕು. ಮಾಡಿ ಅದನ್ನ ಯಾವಾಗ ಬಿಡಿಸ್ಕೊಂಡು ಓಡಕ್ ಪುನಃ ಎರಡು ಕೈನು ಆ ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ಜ್ಞಾನದಲ್ಲಿ ಇದ್ರೆ
ಅವಾಗ ಸ್ವಲ್ಪ ಅದರದ ತಾಪ ಕಡಿಮೆ ಆಗತ್ತೆ. ಆ ರೀತಿ ನನಗೆ ಅನ್ಸಕ್ಕೆ ಪ್ರಾರಂಭ ಆಗಿದೆಯಲ್ಲ, ಆವ ಜನ್ಮದ ಪುಣ್ಯ ಈ ರೀತಿ ನನಗ ಅನಿಸ್ತಾರ. ಇಡೀ ಜಗತ್ತಲ್ಲಿ ಎಲ್ಲರೂ ಇದ್ದಾರೆ, ಯಾರಿಗೂ ಅನ್ಸ ಇಲ್ಲ, ಎಲ್ಲರೂ ಬಹಳ ತೀವ್ರವಾಗಿ ಹೋಗ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ, ಯಾರಿಗೂ ಪ್ರಜ್ಞೆ ಇಲ್ಲ. ಎಲ್ಲಾ ಮಹಾತ್ಮರು ಬಂದಿದ್ದಾರೆ, ಹೇಳ್ತಿದ್ದಾರೆ, ಮಾಡ್ತಿದ್ದಾರೆ, ಯಾರಿಗೂ ಪ್ರಜ್ಞೆನೂ ಬರ್ತಿಲ್ಲ. ಹಾಗಾಗಿ ನನಗೆ ಅನ್ನಿಸ್ತಲ್ಲ, ನನ್ಗೆ ಹಂಗಾರೆ ಕೋಟಿ ಜನ್ಮದ ಸುಕೃತ ಇರ್ಬೇಕು ನನಗೆ. ಇಲ್ಲಾಂದ್ರೆ ಆ ರೀತಿ ಆತ್ಮಜ್ಞಾನದ ಕೇಳ್ಬೇಕು ಅನ್ಸಲ್ಲ, ಜ್ಞಾನ ಚಿಂತನ ಅಂತೂ ಬರದೇ ಇಲ್ಲ. ಹಾಗಾಗಿ ಆ ರೀತಿ ಅನ್ಸ್ತಲ್ಲ, ಆವ ಪುಣ್ಯದ ಫಲವಿದೆ ಎಂದು. ಯಾವ ಪುಣ್ಯ, ಯಾವ ಜನ್ಮದ ಪುಣ್ಯ? ನಂದು ಬಹಳ ಕೋಟಿ ಜನ್ಮಗಳಾಗೋಗಿದೆ. ಎಂತೆಂತ ಜನ್ಮಗಳನ್ನೋ ಕಳೆದು ಬಂದಿದ್ದೀನಿ ನಾನು. ಬುದ್ಧ ಮಹಾತ್ಮ ಅಂತವ್ರು ಬುದ್ಧ ಆಗಕ್ಕಿಂತ, ಅವರು ಬುದ್ಧ ಆದ್ಮೇಲೆ ಅವರ ತಮ್ಮ ಜೀವನವನ್ನ 500 ಜನ್ಮ ನೋಡಿದ್ರಂತೆ. ಅಷ್ಟೇ ಸಾಕಾಗಿ ಸಾಕು ಅಂತ ವಾಪಸ್ ಬಂದ್ಬಿಟ್ರು ಅವ್ರು. ಅದ್ರಿಗಿಂತ ಇನ್ನೂ ಬಹಳಷ್ಟು ಜನ್ಮ. ಅದೇ ಈಗೇನು ಗ್ರಂಥ ಇದೆಯಲ್ಲ ಅವ್ರ ತ್ರಿಪಿಟಿಕಾಗಳು, ಅವೆಲ್ಲ ಅದ್ರದ್ದೇನೆ, ಅವ್ರ ಜಾತಕ ಕಥೆಗಳು ಅಂತ. ಅದೆಲ್ಲ ಬುದ್ಧನ ಜನ್ಮಗಳು. ಅದೇನ್ 500 ಜನ್ಮ ಇತ್ತಲ್ಲ, ಅವನ್ ಅದನ್ನ ನೋಡಿದ್ರಂತೆ ಅವನೇ ಗಾಬರಿ ಆಗ್ಬಿಟ್ರು. ಏನೇನೋ ಜನ್ಮಗಳು, ಅಂತ ಮಹಾತ್ಮರಿಗೆ ಅಷ್ಟು ಜನ್ಮಗಳಾಗಿದೆ, ಇನ್ನು ನಮ್ಮ ಜನ್ಮಗಳು ಹೆಂಗಿರ್ಬೋದು. ಅದ್ರಲ್ಲೂ ಸಹ ನಾನೇನೋ ಒಂದ್ ಪುಣ್ಯ ಮಾಡಿದ್ದೀನಿ. ಯಾವ್ದೋ ಯಾರಿಗೋ ನಿಷ್ಕಾಮ ಕರ್ಮವನ್ನ ಮಾಡಿದೀನಿ, ಏನೋ ಭಕ್ತಿಯನ್ನ ಮಾಡಿದೀನಿ, ಯಾವ್ದೋ ಸೇವೆಯನ್ನ ಮಾಡಿದೀನಿ. ಏನೋ ಮಾಡಿರ್ಲೇಬೇಕು, ಮಾಡಿರೋದಕ್ಕೆ ಜ್ಞಾನ ಚಿಂತನ ಕೇಳ್ಬೇಕು ಅನ್ಸುತ್ತೆ. ನಾನು ಆತ್ಮವಸ್ತುವನ್ನ ಪಡಿಬೇಕು, ನಾನು ಆತ್ಮವಸ್ತು ಇದ್ದೀನಿ, ನನಗೆ ಗುರುಗಳು ಏನಿಲ್ಲ, ಸ್ವಲ್ಪ ಮರ್ತಿದೀನಿ, ಗುರುಗಳು ಹೇಳ್ತಾರೆ ಅಷ್ಟೇನೆ. ನನಗೆ ಎಷ್ಟಾದ್ರೂ ಕಾಮಕ್ರೋಧಾದಿಗಳು ಏನಾರಿರ್ಲಿ, ಆದ್ರೆ ದೇವ್ರಂತ ಒಂದ್ ಇದೆಯಂತಲ್ಲ, ಅದು ಗುರುವಿನ ಮೇಲೆ ವಿಶ್ವಾಸ ಬರುತ್ತಲ್ಲ, ಆವ ಜನ್ಮದ ಪುಣ್ಯ, ಆವ ಪುಣ್ಯದ ಫಲ ಬಂತು, ಅದಕ್ ಬಂತು. ಆಗೇನಾಗತ್ತೆ, ಸಾಧು ಸಮಾಗಮ ನಾದಿಗಳಿಂದ ಮಹಾತ್ಮರ ಹತ್ರ ಬರ್ತೀವಂತಾಗ, ಆ ಮುಮುಕ್ಷತ್ವ ಬಂದಾಗ್ಲೇ ಅರ್ಜುನ ಪಕ್ಕದಲ್ಲೇ ಇದ್ರು ಕೃಷ್ಣ, ಅವ್ರ ಜೊತೆನೆ ಒಡನಾಡಿ ಸ್ನೇಹಿತ ಬಂದು ಎಲ್ಲವೂ. ಆದ್ರೆ ಅವ್ರ ಭಗವಂತ ಅಂತ ಗೊತ್ತಿಲ್ಲ. ಮಾಯೆ ಇರೋದೇ ಹಾಗೆ, ಗುರುಗಳ ಜೊತೆನೆ ಇರ್ತೀವಿ, ಗುರುಗಳು ಇರ್ತಾರೆ, ಎಲ್ಲಾ ಇರ್ತಾರೆ, ಪಾರಾಗ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ರಾಮಕೃಷ್ಣ ಪರಮಹಂಸರೇ ಅಂತಾರೆ, ಎಲ್ಲಾ ಇಡೀ ಕಲ್ಕತ್ತದ ಜನಗಳೆಲ್ಲ ಅದ್ರಲ್ಲಿ ವಿವೇಕಾನಂದರು ಒಬ್ರೇ ಕಾಣಿಸಿದ್ರಲ್ಲ, ಒಬ್ರೇ ಬಂದ್ರಲ್ಲ. ವಿವೇಕಾನಂದರು ಬಂದಾಗ ಅವರು, ಅದಕ್ಕೆ ರಾಮಕೃಷ್ಣ ಪರಮಹಂಸರು ಬಹಳ ಖುಷಿ ಯಾಕಾಗ್ತಾರೆ, ಇಡೀ ಜಗತ್ತಲ್ಲಿ ಒಬ್ಬನಾರು, ಕಲ್ಕತ್ತಾದಲ್ಲಿ ಒಬ್ಬನಾರು ಈ ತರ ಇದನ್ನಲ್ಲ, ದೇವನ್ ಪಡಿಬೇಕು ಅಂತ. ಎಲ್ಲಾ ದೀಪದ ಕೆಳಗಡೆನೆ ಯಾವಾಗ್ಲೂ ಕತ್ಲೆ ಇರುತ್ತೆ ಅಂತಾರೆ. ಯಾವ ಮಹಾತ್ಮರು ಇರ್ತಾರಲ್ಲ ಅಲ್ಲೇ ಒಬ್ರಿಗೂ ಗೊತ್ತಾಗ್ಲಿಲ್ಲ ದೇವಸ್ಥಾನದಲ್ಲಿ. ಅಲ್ಲೆಲ್ಲಾ ಪೂಜಾರುಗಳು ಎಲ್ಲಾರು ದೇವಸ್ಥಾನ, ಅವ್ರನ್ನ ಸಾಕ್ತಾ ಇದ್ರಲ್ಲ ಮಥುರಾನಾಥ, ಎಲ್ಲರೂ ಅಲ್ಲೇ ಇದ್ರು. ಅವ್ರು ಯಾರಿಗೂ ಅವ್ರ ಮಹಾತ್ಮರು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಂದ ಉದ್ಧಾರ ಆಗ್ಬೇಕು ಅಂತಾನು ಅನ್ಸ್ಲಿಲ್ಲ. ಆ ರೀತಿ ಅನ್ಸುತ್ತಲ್ಲ, ಅವನು ಮುಮುಕ್ಷು ಇರುತ್ತೆ. ಮುಮುಕ್ಷು ಇದ್ರೆ ಮಾತ್ರ. ವಿವೇಕಾನಂದರಿಗೂ ಅವರಿಗೂ ಏನೂ ಸಂಬಂಧ ಇಲ್ಲ. ಅವ್ರ ಕಾಯಸ್ಥ ಮನೆತನ. ಇವರು ಕಟ್ಟಾ ಬ್ರಾಹ್ಮಣರು, ರಾಮಕೃಷ್ಣ ಪರಮಹಂಸರು ಮೊದಲು. ನಂತರ ಎಲ್ಲವೂ ಬಿಟ್ಬಿಡ್ತಾರ. ಅವ್ರ ಆತ್ಮಜ್ಞಾನಿ ಆದಾಗ ಯಾವ ಮಡಿ ಮೈಲ್ಗೆಗಳು ಇಲ್ಲ. ಅದ್ರಗಿಂತ ಮೊದಲು ಅವ್ರ ಅಕ್ಕಿಯನ್ನು ಸಹ ದೇವಸ್ಥಾನದವ್ರ ಹತ್ರ ಇಸ್ಕೊಳಲ್ಲ. ಇಸ್ಕೊಂಡ್ರೆ ಅದನ್ನ ತಗೊಂಡೋಗಿ ಗಂಗಾ ನದಿಲಿ ತೊಳೆದು ತಾವೇ ಅನ್ನ ಮಾಡ್ಕೊತಿರ್ತಾರೆ. ಅಷ್ಟು ಕಟ್ಟಾ ಬ್ರಾಹ್ಮಣರು. ಮುಂದೆ ಎಲ್ಲವೂ ಯಾರ ಅಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ಮುಂದುವರಿತಾ ಹೋಗ್ತಾರೆ, ಇವೆಲ್ಲವೂ ತಾನೇ ಕಳಿಸ್ ಬಿದ್ದೋಗುತ್ತೆ. ಜಾತಿ, ಮತ, ಹೆಣ್ಣು, ಗಂಡು ಇವೆಲ್ಲವೂ ಬಹಳ ಕೆಳಗಡೆ ಇದೆ. ಅಲ್ಲಿ ದೇವರ ಅನುಭವದಲ್ಲಿ ಇದೆ, ಇದೆಲ್ಲ ಎಲ್ಲಿದೆ. ಹಾಗಾಗಿ ಆ ವಿವೇಕಾನಂದರನ್ನ ಅವ್ರು ಬಹಳ ಖುಷಿ. ಅಲ್ಯಾವ ಜಾತಿ ಭೇದಗಳು, ಅಲ್ಯಾವ ಮತ, ಇವುಗಳೆಲ್ಲ ಅಲ್ಲಿ ಏನೂ ಇಲ್ಲ. ಹಾಗಾಗಿ ಆ ರೀತಿ ನನಗೆ ಆತ್ಮಜ್ಞಾನವನ್ನ ಪಡಿಬೇಕು ಅನ್ಸುತ್ತಲ್ಲ, ಈ ರೀತಿ ನಿತ್ಯ ಜ್ಞಾನವನ್ನ ಕೇಳ್ಬೇಕು ಅಂತ ಅನ್ಸುತ್ತಲ್ಲ, ಅದೇ ನನ್ನ ಕೋಟಿ ಜನ್ಮದ ಪುಣ್ಯ ಒದಗಿ ಬಂತು. ಅರ್ಜುನನಿಗೆ ಅವಾಗ್ ಬಂತು ಯುದ್ಧ ಭೂಮಿ. ಅವನಿಗೆ ವಿಷಾದ ಯೋಗ ಆಯ್ತು. ವಿಷಾದ ಯೋಗ ಬರ್ಲಿರ್ಲಿಲ್ಲ, ಅವನಿಗೆ ಆಗ್ತಿರ್ಲಿಲ್ಲ. ಆ ವಿಷಾದ ಯೋಗ ಬಂತು, ಆಗ ಅವ್ರಿಗೆ ಮಹಾತ್ಮ ಅಂತ ಗೊತ್ತಾಯ್ತು. ಅದೇ ಜೊತೆಗೆ ಕೃಷ್ಣನ ಜೊತೆ ಆಟ ಆಡಿದ್ದು ಮಾಡಿದ್ದು ಎಲ್ಲವೂ ಮಾಡ್ದ. ಇನ್ನೂ ಅವನಿಗೇನು ಅನ್ಸಿರ್ಲಿಲ್ಲ. ಮುಮುಕ್ಷತ್ವ ಬಂತು, ಅದೊಂದು ಕ್ಷಣ ಬಂತು. ಆ ಕ್ಷಣ, ಆ ಕುರುಕ್ಷೇತ್ರ, ಎಲ್ಲರೂ ನಿಂತಿದ್ದಾರೆ ನಮ್ಮವ್ರೆ, ಎಲ್ಲರೂ ಪ್ರೀತಿ ಪಾತ್ರರೇನೆ. ಭೀಷ್ಮ ಏನು ಅರ್ಜುನನ ಕಂಡ್ರೆ ಬಹಳ ಪ್ರೀತಿ. ಅರ್ಜುನನ ಕಂಡ್ರೆ ದ್ರೋಣಾಚಾರ್ಯರು, ಆ ಏಕಲವ್ಯನ ಹತ್ರ ಸಹ ಬೆರಳು ಕಿತ್ಕೋತಾರೆ ಅರ್ಜುನನಿಗೋಸ್ಕರ. ಅಷ್ಟು ಅರ್ಜುನನ ಮೇಲೆ ಪ್ರೀತಿ. ಎಲ್ಲರಿಗೂ ಪ್ರೀತಿ ಅರ್ಜುನನ ಕಂಡ್ರೆ. ಯಾಕೆ, ಅಷ್ಟೇ ಶ್ರೇಷ್ಠವಾಗಿದ್ರು ಅವ್ರು. ಅಷ್ಟೇ ಅವನು ಎಲ್ಲಾ ವಿದ್ಯೆ ಆಗ್ಲಿ ಇದಾಗ್ಲಿ ಅಷ್ಟು ತುಂಬಾ ಶ್ರೇಷ್ಠವಾದ ಧನುರ್ಧಾರಿ. ಅವ್ರ ಬಗ್ಗೆ ಎಲ್ಲರಿಗೂ ಪ್ರೀತಿ. ಅಂತ ಅರ್ಜುನ ಅವ್ರನ್ನೇ ಸಾಯಿಸ್ಬೇಕಾಗಿದೆ. ಎಷ್ಟು ಸಂಕಟ ಆಗಲ್ಲ. ಏನು ಭೀಷ್ಮ ಪಿತಾಮಹ ಅವ್ರ ಕಂಡ್ರೆ ಸಾಕು, ಇವ್ರಿಗೆ ಬಹಳ ತಾತ. ಅವ್ರ ಹತ್ರ ಆಟ ಆಡಿರೋದು, ಅವ್ರು ಎತ್ತಿ ಓಡಾಡಿದ, ಅವ್ರನ್ನ ಸಾಯಿಸ್ಬೇಕು. ಅವ್ರನ್ನೆಲ್ಲಾ ಸಾಯಿಸ್ಬೇಕಲ್ಲ. ಆಗ ಬಂತು ಅವನಿಗೆ ವಿಷಾದ ಯೋಗ ಬಂತು, ಮುಮುಕ್ಷತ್ವ ಬಂತು. ಇವ್ರನ್ನೆಲ್ಲಾ ನಾನ್ ಯಾಕೆ ಸಾಯಿಸ್ಲಿ, ಇವ್ರನ್ನ ಸಾಯಿಸಿ ನಾನು ಏನ್ ಉದ್ಧಾರ ಆಗ್ಬೇಕಾಗಿದೆ?
ಸ್ವಲ್ಪ ಭೂಮಿ ತಾನೆ, ಏನು ಆ ಭೂಮಿ ಪಡೆದ್ಮೇಲೆ ಆಗ್ಲಾರು ನಾನು ಇರ್ತೀನ ನಾನು ಅಂತ ಆಗ ಅನ್ಸುತ್ತೆ. ಅದ್ರಿಗಿಂತ ಮೊದ್ಲು ಎಲ್ಲಾ ಹೇಳಿದ್ರು. ಕೃಷ್ಣ ಪರಮಾತ್ಮ ಬಂದ್ ಎಲ್ಲರಿಗೂ ಹೇಳ್ದ, ದ್ರೌಪದಿಗೂ ಸಹ ಹೇಳ್ದ, ನೋಡು ಅವರು ಎಲ್ಲಾ ಸಾಯ್ತಾರೆ, ನಿಮ್ ಕಡೆಯವರು ಯಾರು ಉಳಿಯೋದಿಲ್ಲ, ಎಲ್ಲರೂ ನಾಶ, ಆದ್ರೂ ಪರವಾಗಿಲ್ಲ, ನಾನ್ ಅನ್ಯಾಯವನ್ನ, ಅವರೆಲ್ಲ ನನ್ಗೆ ಅನ್ಯಾಯ ಮಾಡಿದ್ದಾರೆ ಕೌರವರು, ನಾ ಅವ್ರನ್ನೆಲ್ಲ ನಾಶ ಮಾಡ್ಲೇಬೇಕು ಅಂತೆಲ್ಲಾ ಅವಾಗ ಏನ್ ಮಾತಾಡಿದ್ರು. ಅವಾಗ ಕೊನೆಗ ಅರ್ಜುನನ್ಗ ಅನ್ಸುತ್ತೆ, ಬೇಡ ಇದು ಏನು ಭೂಮಿ, ಒಂದ್ 5 ಅಡಿ ಭೂಮಿ ತಾನೆ, ಹೋಗ್ಲಿ ಅದನ್ನೆಲ್ಲಾ ಪಡೆದ್ಮೇಲಾದ್ರುವೆ ನಾನಾರು ಶಾಶ್ವತ ಇರ್ತೀನ, ನಾನು ಹೊರ್ಟೋಗ್ತೀನ, ಅಂತದ್ ಬೇಡ, ನನ್ನ ಪ್ರೀತಿ ಪಾತ್ರರನ್ನೆಲ್ಲ ಸಾಯಿಸಿ ಅಂತದ್ ಗಳಸ ಅಂತದೇನಿದೆ, ಆಮೇಲಾದ್ರೂ ನಾನು ಆರಾಮ್ ಇರ್ತೀನ, ಹಾಗಾಗಿ ನನಗ್ ಬೇಡ ಅಂತ ಅಲ್ಲೇ ಬಾಣ ಬಿಟ್ಟು ಕುತ್ಕೋತಾನಲ್ಲ, ವಿಷಾದ ಬರುತ್ತಲ್ಲ, ಆಗ ಕೃಷ್ಣ ಪರಮಾತ್ಮನ ಉಪದೇಶ. ರಣರಂಗದಲ್ಲಿ ಇದೇ ಈ ರೀತಿ ಎಲ್ಲೂ ಆಗಿಲ್ಲ. ಎಲ್ಲಾ ಗುರುಗಳ ಶಿಷ್ಯರಲ್ಲೂ ಅರಣ್ಯದ ಮಧ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ, ನಿಸರ್ಗದ ಮಧ್ಯದಲ್ಲಿ ಅಲ್ಲಿ ಏಕಾಗ್ರತೆ ಬರದೇ ಸಾಕಾಗಿರುತ್ತೆ. ಇವರು ಯುದ್ಧ ಭೂಮಿಯಲ್ಲಿ ಅವರಿಗೆ ಉಪದೇಶ ಮಾಡ್ಬೇಕು ಅಂದ್ರೆ ಅವ್ರು ಎಷ್ಟು ಶ್ರೇಷ್ಠ ಶಿಷ್ಯ ಆಗಿರ್ಬೇಕು, ಎಂತ ಮುಮುಕ್ಷತ್ವ ಬಂದಿರ್ಬೇಕು. ಅಂತ ರಣರಂಗದಲ್ಲಿ ಭಗವದ್ಗೀತೆ ಉಪದೇಶ. ಆಗ ಕೃಷ್ಣ ಪರಮಾತ್ಮ ಅಂತಾರ ಅರ್ಜುನಿಗೆ, ಬಹಳ ದೊಡ್ಡ ಬುದ್ಧಿವಂತನಂಗೆ, ಬಹಳ ನನ್ಗೆ ತಿಳುವಳಿಕೆ ಇರೋನಂಗ್ ಮಾತಾಡ್ತಾ ಇದೀಯ, ಯಾರಿಗೆ ಈ ಭೂಮಿ ಏನಿರುತ್ತಾ, ಹೆಂಗಾದ್ರೂ ಒಂದು ದಿನ ಹೋಗೋದೇ ಇದು ಅಂತೆಲ್ಲ ತುಂಬಾ ಮಾತಾಡ್ತಾ ಇದೆಯಲ್ಲ, ಬಹಳ ಮೂರ್ಖ ಇದೆಯಾ ನೀನು ಅಂತ ಆಗ ಏನ್ ಉಪದೇಶ ಆಗತ್ತಲ್ಲ, ಅದೇ ಇನ್ನ ಭಗವದ್ಗೀತೆ. ಹಾಗಾಗಿ ಆ ಮುಮುಕ್ಷತ್ವ ಬಂತಲ್ಲ, ಅವನ ಕೋಟಿ ಜನ್ಮದ ಸುಕೃತ ಇರ್ಲೇಬೇಕು. ಅಲ್ಲೇ ಇನ್ನು 5 ಜನ ಇದ್ರು, ಪಾಂಡವರಲ್ಲೇನೆ ಇನ್ನು 5 ಜನ ಇದ್ರು, ಯಾರಿಗೂ ಒದಗ್ ಬರ್ಲಿಲ್ಲ. ಅರ್ಜುನನಿಗೆ ಮಾತ್ರ ಉಪದೇಶ. ಇನ್ಯಾರು ಆ ಕೃಷ್ಣ ಪರಮಾತ್ಮನ ಹತ್ರ ಉದ್ಧಾರ ಆದವ್ರೆ ಒಂದ್ 3-4 ಜನನ ಹೆಸರು ಹೇಳ್ಬೋದು. ವಿದುರ, ಇವ್ರು, ಇನ್ನೊಂದು ಇವ್ರನ್ನ ಉಪದೇಶ ಅವ್ರದಿದೆಯಲ್ಲ, ಒಂದ್ 3-4 ಜನನ್ ಬಿಟ್ರೆ ಇನ್ಯಾರು ಇಲ್ವೇ ಇಲ್ಲ ಅಲ್ಲಿ ಮಹಾತ್ಮರಾಗಿದ್ದು. ಹಾಗಾಗಿ ಆ ರೀತಿ ಒದಗ್ ಬರುತ್ತಲ್ಲ, ಸುಮ್ನೆ 1 ಜನ್ಮ 2 ಜನ್ಮದಲ್ಲ. ನಮಗೂ ಸ್ವಲ್ಪ ಅನ್ಸುತ್ತೆ ಕೇಳ್ಬೇಕಾದ್ರೆ ಮಾಡ್ಬೇಕಾದ್ರೆ, ಪುನಃ ಮರೆಯಾಗ್ಬಿಡತ್ತೆ. ಆ ತೀವ್ರತೆ ಉಳ್ಕೋಬೇಕು ಅಂದ್ರೆ ಬಹಳ ಕಷ್ಟ. ಸಂಸಾರದ ಬಹಳ ಏನು ತಾಪಗಳಿದೆಯಲ್ಲ, ಅವುಗಳು ಸಂಸ್ಕಾರಗಳು ಅವುಗಳನ್ನ ಮರೆ ಮಾಡೋದ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವುಗಳು ತೀವ್ರವಾಗಿ ಅದನ್ನ ಉಳಿಸ್ಕೋಬೇಕಂತಾನೆ ಎಲ್ಲಾರು ಸನ್ಯಾಸಿ ಯಾಕಾಗೋದು ಅಂದ್ರೆ, ಇಲ್ಲಿ ಆರ್ಸೋರು ಬಹಳ ಇರ್ತಾರೆ ಮನೆಯಲ್ಲಿ, ಹೆಂಡತಿ ಅವ್ರ ಜೊತೆಗೆ ಅವ್ರು ಆರಿಸ್ತಿರ್ತಾರೆ, ನಮಗೂ ಸ್ವಲ್ಪ ಕಿಡಿ ಜಾಸ್ತಿ ಆಗ್ತಿರಲ್ಲ. ಅದನ್ನ ನಮ್ಮ ಅಪ್ಪಾಜಿನೂ ಬಹಳ ಸದಾಶಿವ ಗುರುಗಳು ಹೇಳ್ತಿದ್ರು, ಎಲ್ಲವೂ ಮಿಣಕ್ ಏನೋ ಚೂರ್ ಹತ್ತದೇ ಬಹಳ ಕಷ್ಟ ಇರುತ್ತೆ. ಈ ಇಡ್ಲಿಗೆ ಹತ್ತದ್ ಬೇರೆ, ಕಲ್ಲಿದ್ದಲು ಬಹಳ ಬೇಗ ಹತ್ತತ್ತೆ. ಅವರೆಲ್ಲ ಉತ್ತಮೋತ್ತಮರು. ಈ ಇದ್ದಲಿಗಿರುತ್ತಲ್ಲ, ಹಿಂಗ್ ಹಚ್ಚಿದ್ರೆ ಸಾಕು ಹತ್ತಂಗಾಗಿ ತಿರ್ಗಾ ಆರೋಗುತ್ತೆ. ಆ ರೀತಿ ನೀವೆಲ್ಲರೂ ಒಂದು ಬೆಳಕು ಕಾಣೋದೇ ಇಲ್ವಲ್ಲ, ಒಂದ್ ಸ್ವಲ್ಪನೂ ಪ್ರಕಾಶ ಕಾಣೋದೇ ಇಲ್ವಲ್ಲ, ಇನ್ನೇನ್ ಹತ್ತಿದ್ರು ಪರವಾಗಿಲ್ಲ, ಇನ್ನೇನ್ ಆತ್ಮಜ್ಞಾನ ಪಡೆಯಕ್ ಹೊರಟಿದ್ದಾರೆ ಮಾಡ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ಆಗ್ಲೇ ಇಳ್ದೇ ಬಿಟ್ಟಿರ್ತಾರೆ, ಆರೇ ಹೋಗ್ಬಿಡತ್ತೆ. ಆ ಜ್ಞಾನದ ಬಯಕೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಆ ಜ್ಞಾನದ ಬಯಕೆ ಉಳಿಬೇಕು ಅಂದ್ರೆ ಗುರುಭಕ್ತಿ ಇರ್ಬೇಕು. ಹಾಗಾಗಿ ನನಗೆ ಆ ಜ್ಞಾನದ ಬಯಕೆ ಬಂತಲ್ಲ, ಆವ ಪುಣ್ಯದ ಫಲ ಅದು. ನಾನು ಯಾವ ಜನ್ಮದಲ್ಲಿ ನಾನೇ ಮಾಡಿರೋದು, ಇನ್ಯಾರೂ ಮಾಡಿರೋದಲ್ಲ, ನಾನೇ ಯಾವ್ದೋ ಜನ್ಮದ ಸುಕೃತ ಮಾಡಿದೀನಿ ಅಂತ ಸಿದ್ದೇಶ್ವರ ಸ್ವಾಮೀಜಿಯವರಂತವ್ರ ಮಹಾತ್ಮರ ಸಾನ್ನಿಧ್ಯ ಸಿಕ್ತು, ಅವರ ದರ್ಶನ ಸಿಕ್ತು. ಈಗ ಹುಟ್ಟಿದ್ರೆ ಏನ್ ಮಾಡೋದು? ಈಗ ಅವ್ರನ್ನ ಸುಮ್ನೆ ಈಗ ಬಾಕಿ ಎಲ್ಲಾ ಮಹಾತ್ಮರನ್ನ ಸ್ಮರಿಸ್ತೀವಲ್ಲ, ಆ ರೀತಿ ಸ್ಮರಿಸ್ಬೋದಾಗಿತ್ತು. ಆ ರೀತಿ ಸ್ಮರಿಸ್ತಿದ್ವಿ. ಅಂತ ಮಹಾತ್ಮರ ಏನು ಶತಮಾನಕ್ಕೆ 100 ವರ್ಷಕ್ಕೆ ಒಬ್ರು ಬರ್ತಾರಂತೆ, ಅಂತವರ ಸಾನ್ನಿಧ್ಯ ಅಂತವರ ದರ್ಶನವನ್ನ ಪಡೆದಿದೀವಿ. ಆದ್ರೆ ಅದನ್ನ ಯಾವ್ದಕ್ಕೆ? ಆತ್ಮಜ್ಞಾನಕ್ಕೆ ಬಳಸ್ಬೇಕು. ಅದನ್ನ ಸಂಸಾರಕ್ಕೆ ಮೊದಲು ಪ್ರಾರಂಭ ಸರಿ, ನನ್ ಸಂಸಾರದಲ್ಲಿ ಕಷ್ಟ ಇರೋವರಿಗೂ ಆತ್ಮಜ್ಞಾನದ ಚಿಂತನ ಬರಲ್ಲ, ಆದ್ರೆ ಅದನ್ನ ಸರಿ ಮಾಡ್ತಾರೆ. ನೀನ್ ಯಾವಾಗ ಆತ್ಮಜ್ಞಾನವನ್ನ ಪಡಿಬೇಕು, ದೇವ್ರನ್ನ ಪಡಿಬೇಕು ಅಂತೀಯೋ, ಅವ್ರ ಅದಕ್ಕೆಲ್ಲಾ ಸಹಾಯ ಮಾಡ್ತಾರೆ. ನೀನ್ ಬರೀ ಅವರಲ್ಲಿ ಶರಣಾಗು, ಅವರನ್ನ ಭಕ್ತಿ ಮಾಡು, ತಾನೇ ಬದುಕು, ಜ್ಞಾನವೂ ಆಗತ್ತೆ, ಜೀವನನೂ ಚೆನ್ನಾಗಾಗತ್ತೆ. ನನಗ್ ಆ ರೀತಿ ಆಗಕ್ ಇಷ್ಟ ಆಗಲ್ಲ. ನಾನೇ ನನ್ ಮೈ ಮೇಲೆ ಎಲ್ಲಾ ಕಷ್ಟಗಳನ್ನ ಹಾಕೊಂಡು ನಾನೇ ಸಂಸಾರ ಮಾಡ್ತೀನಿ, ನಾನೇ ಎಲ್ಲಾ ಮಾಡ್ತೀನಿ, ಅದ್ರ ದುಃಖಿ ಆಗ್ತೀಯ. ಅವ್ರ ಆರಾಮಾಗ್ ಮಗು ಇದ್ದಂಗ ಇರು ಅಂತೆಲ್ಲ ಅಂತಾರೆ, ಇರಕ್ ಬರಲ್ಲ. ಆಗ್ಲೇ ಬಹಳ ವಿಪರೀತ ದೊಡ್ಡವರಾಗಿರ್ತೀವಿ, ಅದ್ ಬಹಳ ಶ್ರೇಷ್ಠ ಅಂತ ಅನ್ಕೊಂಡಿದೀವಿ. ಈಗ ಸಾಧನ ಏನಂದ್ರೆ ಮಗು ಆಗದಂಗ ಆಗದೆ ಸಾಧನ. ಏನೇನ್ ತಿಳ್ಕೊಂಡಿದ್ಯಲ್ಲ ಅದನ್ನೆಲ್ಲ ಬಿಡೋದೇ ಸಾಧನ. ನಾನ್ ಏನೇನ್ ಜ್ಞಾನದ ಬಗ್ಗೆ, ದೇವ್ರ ಬಗ್ಗೆ, ಬ್ರಹ್ಮನ್ ಬಗ್ಗೆ ತಿಳ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಕೈ ಬಿಡೋದಕ್ಕೆ ಆತ್ಮಜ್ಞ ಏನ್ ಶ್ರವಣಾದಿಗಳು. ಪುನಃ ಹೆಚ್ಚು ಮಾಡ್ಕೊಳ್ಳೋದಲ್ಲ, ನನ್ ಏನೇನ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ. ಹಾಗಾಗಿ ಈ ರೀತಿ ನನಗೆ ಅನಿಸ್ತಿದೆಯಲ್ಲ, ಆವ ಪುಣ್ಯದ ಫಲ ಇದು, ಯಾವ ಜನ್ಮದ ಪುಣ್ಯ ಅಂತ ಹೇಳೋದು ಇದನ್ನ. ಈ ತರ ನನಗೆ ಫಲವಿದೆ ಎಂದು ಗುರು ಹಿಡಿಯಲು ಈ ರೀತಿ ನನಗೆ ಅನಿಸ್ತಿದೆಯಲ್ಲ, ಜೀವಭಾವ, ಆ ಜೀವಭಾವ ಹೋಯ್ತಲ್ಲ, ಅದು ಜೀವಭಾವ ಹೋಗಿ ಆತ್ಮಜ್ಞಾನ ಆಗೋದು ಅಪರೂಪಕ್ಕೆ ಯಾವನೋ ಒಬ್ಬ
ಗುರುಬೋಧನೆ ಗ್ರಹಿಸಿ ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು. ಕಬೀರು ಹೇಳ್ತಾರೆ, ಅಪರೂಪಕ್ಕೆ ಯಾರಿಗೋ ಒಬ್ರಿಗೆ ಅನ್ಸತ್ತಂತ ಆ ರೀತಿ. ಭುವನ ಮೋಹಿನಿ ಮಾಯೆ ಮೀರೋದು ಬಹಳ ಕಷ್ಟ. ಏನಾದ್ರೂ ಮಾಯೆ ಎಳಿತಿರುತ್ತೆ. ಈ ಜಾರುಗುಪ್ಪೆ ಮೇಲೆ ಹತ್ತುತ್ತಿದ್ರೆ ಏನ್ ಮಾಡಿದ್ರು ಜಾರಿಸ್ತಿರುತ್ತಲ್ಲ. ಏನು ಇದೆಲ್ಲ ಶ್ರವಣಾದಿಗಳು ಕೇಳ್ಬೇಕಾದ್ರೆ ಬಹಳ ಮನಸ್ಸು ಮೇಲೆ ಮೇಲೆ ವಾಪಸ್ ಕೆಳಗಡೆ ಅಲ್ಲಿ ಎಲ್ಲ ಕೆಳಗಡೆನೆ ಕಾಯ್ಕೊಂಡಿರ್ತಾರೆ. ಕಾಲ್ನ ಎಳಿತಾನೆ ಇರ್ತಾರೆ. ಜಾರದು ಮೇಲೋಗೋದು, ಜಾರದು. ಅದಕ್ಕೆ ಆ ರೀತಿ ಮಾಡದೆ ಜೀವಭಾವನೆ ಅಡಿಬೇಕು ಅಂದ್ರೆ ಆ ಕಡೆ ಪ್ರಬಲವಾದ ಶಕ್ತಿ ಬೇಕು. ಮೇಲೆ ಅಲ್ಲಿ ಯಾರು ನಿಂತಿರ್ಬೇಕು, ಅವ್ರ ಕೈ ಹಿಡಿದು ಬಾ ಅಂತ ಅವ್ರು ನಮ್ಮನ್ನ ಮಾಡ್ತಾರಲ್ಲ, ಅದೇ ಗುರುಗಳು. ಅಂತ ಗುರುಗಳಿಗೆ ನಮ್ಮನ್ನ ಅರ್ಪಿಸ್ಕೋಬೇಕು. ಅವ್ರು ಇದರಿಂದ ಬಲೆಯಿಂದ ಇದ್ ಮಾಡ್ತಾರೆ. ಭುವನ ಮೋಹಿನಿ ಮಾಯೆಯ ಮೀರಿ, ಮಾಯೆ ಮೀರೋದು ಅಂದ್ರೆ ಅದಿಲ್ಲ ಅಂತ ಅನುಭವಕ್ಕೆ ಬರೋದು ಆ ಗುರುಗಳ ಅನುಗ್ರಹದಿಂದ. ಅದೇ ಗುರುಕರುಣೆ. ಆ ಜೀವಭಾವ ಅಳಿಯುತ್ತಲ್ಲ, ಅದು ಗುರುಕರುಣೆಯಿಂದ. ಜೀವಭಾವವನ್ನು ಉಳಿದು ನಿಜ ನಿಷ್ಠೆಯ ಆ ಆತ್ಮವಸ್ತುವೇ ನಾನು ಅಂತ ನನ್ನ ಅನುಭವಕ್ಕೆ ಬಂತಲ್ಲ, ಅದು ಯಾವ ಜನ್ಮದ ಪುಣ್ಯ ಅಂತ ಹೇಳೋದು, ಯಾವ ಜನ್ಮದ ಸುಕೃತ ಅದು ಮುಂದೆ ಹೇಳ್ತಾರೆ. ಅದಕ್ಕೆಲ್ಲ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ಅರಸು, ನರ್ತಕಿ, ತಾಳಧಾರಿ, ಸೂರಿಗಳನ್ನಾವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ ನೆರೆದ ಅಹಮು ಬುದ್ಧಿ ಇಂದ್ರಿಯಾದಿ ವಿಷಯಗಳ ಆಚರಣ ಸಾಕ್ಷಿಕ ಚಿತ್ತು ತಾನೆಂಬ ಸುಖವ. ಇದು ನಾಟಕ ದೀಪ ಅಂತ ಇವ್ರು ವಿದ್ಯಾರಣ್ಯರದು ಇದೆ. ಅದನ್ನ ಉದಾಹರಣೆ ಕೊಡ್ತಿದ್ದಾರೆ. ನೀನ್ ಆತ್ಮವಸ್ತುನೇ ಇದೆಯಾ, ಇವುಗಳೆಲ್ಲ ಏನಿದೆಯಲ್ಲ ಇದೆಲ್ಲ ಏನು ಸತ್ಯ ಇಲ್ಲ. ಅದಕ್ಕೆ ಉದಾಹರಣೆ ಅರಸು. ಮೊದಲು ನಾಟಕ ಇತ್ತು, ನಾಟಕದ ಕಂಪನಿ ಎಲ್ಲ ಬರ್ತಿತ್ತು. ಮೊದಲು ನಾಟಕ ಸ್ಟೇಜ್ ಮೇಲೆಲ್ಲ ಮಾಡ್ತಿದ್ರು. ಈಗ ನಾವು ಚಲನಚಿತ್ರ ಪರದೆ ಮೇಲೆಲ್ಲ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಪರ್ದೆಗೆ ಏನಾದ್ರು ಆಗಿದ್ಯಾ? ಆದ್ರೆ ನಾವು ಪರ್ದೆ ಕಡೆ ಲಕ್ಷ್ಯನೇ ಕೊಡಲ್ಲ. ಹಾಗೆ ನೀನು ಆತ್ಮವಸ್ತು ಇದೆಯಾ, ಇವುಗಳೆಲ್ಲ ಏನ್ ಕಾಣಿಸ್ತಿದ್ಯಲ್ಲ ಆ ಪರ್ದೆ ಮೇಲೆ ನಡೆದಂಗೆ. ಅಲ್ಲಿ ಹೀರೋ ಬರ್ತಾರೆ, ಹೀರೋಯಿನ್ ಬರ್ತಾರೆ, ವಿಲನ್ ಬರ್ತಾರೆ, ಬೆಂಕಿ ಹತ್ತತ್ತೆ, ಮಳೆ ಆಗತ್ತೆ. ನಾವು ಅದನ್ನೆಲ್ಲಾ ನೋಡಿ ಬಹಳ ಸುಖ ದುಃಖ ಅನ್ಭವಿಸ್ತಿರ್ತೀವಿ. ಅಲ್ಲಿ ಮಳೆ ಬಂದ್ರೆ ನಮ್ಗೆ ನೆನಿತಾ ಇದಾರೆ, ಅವ್ರದ್ದು ಕಷ್ಟ ಆದ್ರೆ ನಮ್ಗೆ ಕಷ್ಟ ಆದಾಗೆ ಎಲ್ಲಾ ಅನ್ಭವಿಸ್ತಾ ಇದೀವಿ. ಪರದೆ ಆಧಾರ ಇರ್ಲಿಲ್ಲ ಅಂದ್ರೆ ಅದೇನಾದ್ರು ಬರುತ್ತಾ? ಪರ್ದೆನೇ ಮುಖ್ಯ. ಪರ್ದೆ ನಾವು ನೋಡೋದೇ ಇಲ್ಲ. ಆದ್ರೆ ಪರ್ದೆ ಇಲ್ಲದೆ ಅದ ಕಾಣೋದೇ ಇಲ್ಲ. ನಾವು ಬರೀ ಹೊರಗಣ ಏನೋ ರೂಪಾದಿಗಳಲ್ಲೇ ಓಡಾಡ್ತೀವಲ್ಲ, ಅದು ಸುಖ ದುಃಖ. ಆ ಸಿನಿಮಾ ನೋಡ್ಬೇಕಾದ್ರೆ ನಾವು ಅಲ್ಲಿ ನಡೆಯುವ ಘಟನೆಗಳೆಲ್ಲ ನಿಜ ಸತ್ಯ ಅಂತ ಭಾವಿಸಿ ಸುಖ ದುಃಖ ಅನುಭವಿಸ್ತೀವಲ್ಲ, ಹಾಗೆ ಈ ದೇಹಾದಿಗಳನ್ನುವೆ ಇದು ಆಧಾರವಾಗಿ ಅಲ್ಲಿ ಹೇಗೆ ಪರದೆ ಇದೆಯಲ್ಲ ಹಾಗೆ ಆಧಾರವಾಗಿ ಆತ್ಮವಸ್ತು ಇದೆ. ಅದ್ರ ಮೇಲೆ ಇವೆಲ್ಲ ಹಿಂಗ್ ಕಾಣಿಸ್ತಾ ಇದೆ. ಆದ್ರೆ ಪರದೆ ಇಲ್ಲದೆ ಇದೇನಾದ್ರು ಇದೆಯಾ? ಹಾಗೆ ಅದನ್ನ ಉದಾಹರಣೆ ಮೊದಲು ನಾಟಕ ಸ್ಟೇಜ್ ಎಲ್ಲ ಇರ್ತಿತ್ತಲ್ಲ ಅದನ್ನ ಹೇಳ್ತಿದ್ದಾರೆ. ಅರಸು, ಅಲ್ಲಿ ಒಬ್ಬ ರಾಜ ಅಂತ ಇರ್ತಾನೆ. ನರ್ತಕಿ, ನೃತ್ಯ ಮಾಡೋರು. ತಾಳದಾರಿ, ಆ ಕಡೆ ಈ ಕಡೆ ಬಾರ್ಸೋರು, ಪಿಟಿ. ಅವಾಗೆಲ್ಲ ಅದಕ್ಕೆ ಎಷ್ಟೋ ದಿನ ತಯಾರಿ ಮಾಡ್ತಿದ್ರು. ಆ ನಾಟಕವನ್ನ ನಾವು ಶಿಶಾಚರಿಪುರದ್ ನೋಡ್ತೀವಿ, ಟಿವಿಲೆಲ್ಲ ನೋಡಿದೀವಲ್ಲ ಅದೆಲ್ಲ ನಾಟಕ. ಅದಕ್ಕೆಲ್ಲ ಎಷ್ಟೋ ತಯಾರಿಗಳೆಲ್ಲ ಮಾಡ್ತಿರ್ತಾರೆ. ತಾಳದಾರಿಗಳು, ಇದನ್ ಬಾರ್ಸೋರು, ವೈಲಿನ್ ಬಾರ್ಸೋರು, ಅದೇನೋ ಪಿಟೀಲು ಅವು, ಮತ್ತೆ ಇದನ್ ಮಾಡೋರು, ಅವರೆಲ್ಲ ತಾಳದಾರಿಗಳು. ಸೂರಿಗಳನ್ನು ಅಂದ್ರೆ ಸಭಿಕರು ಎಲ್ಲ ಪ್ರೇಕ್ಷಕರೆಲ್ಲ ಇರ್ತಾರಲ್ಲ ಅವರುಗಳನ್ನು ಬೆಳಗುವ ರಂಗದೆಡೆಯ ಸೊಡರಂತೆ. ಅವ್ರೆಲ್ಲಾರು ಇದಾರೆ. ಎಲ್ಲರೂ ರಾಜ ಕೂತಿದ್ದಾನೆ, ನರ್ತನ ಮಾಡ್ತಿದ್ದಾರೆ. ಈ ಕಡೆ ಬಾರ್ಸೋರೆಲ್ಲ ಇದಾರೆ, ಸಭಿಕರು ಎಲ್ಲಾರು ಇದಾರೆ. ಕರೆಂಟೇ ಇರ್ಲಿಲ್ಲ, ಬೆಳಕೇ ಇರ್ಲಿಲ್ಲ, ಅವರೆಲ್ಲ ಕಾಣಿಸ್ತಾರ? ಆ ಬೆಳಕಿನ ಇದ್ರಲ್ಲಿ ಅವ್ರೆಲ್ಲಾರು ಕಾಣಿಸ್ತಿದ್ದಾರೆ. ಆದ್ರೆ ಬೆಳಕಿನ ಕಡೆ ಯಾರಿಗೂ ಲಕ್ಷ್ಯ ಇಲ್ಲ. ಆ ಬೆಳಕಿದ್ರೇನೆ ಇವರೆಲ್ಲಾರು ಕಾಣಿಸ್ತಾ ಇರೋದು. ಆ ಬೆಳಕಿನ ಆಧಾರದಲ್ಲೇ ಇದೆಲ್ಲವೂ ನಡೀತಿದೆ. ಆದ್ರೆ ಯಾರಿಗೂ ಪ್ರಜ್ಞೆ ಇಲ್ಲ, ನಾನು ಆ ಬೆಳಕಿನ ಇದ್ರಲ್ಲಿ ಇದೀವಿ ಅಂತ. ನಾವ್ ಇದ್ರಲ್ಲೇ ಹೇಗಾಗೋಗಿದೆಯಲ್ಲ ಹಾಗೆ ಈ ದೇಹಾದಿಗಳು, ಹಾಗೆ ಇವೆಲ್ಲವೂ ಅದರ ಆಧಾರದಲ್ಲೇ ನಡೀತಿದೆ. ಇವುಗಳೆಲ್ಲ ಈ ಜೀವ ಅಂತ ಏನಿದಾನಲ್ಲ ಇವನಿಗೇನೂ ಇಲ್ಲ. ಆ ಬೆಳಕಿನ ಲಕ್ಷ್ಯ ಕೊಡೋದನ್ನ. ಎರಡು ಪಕ್ಷಿಗಳನ್ನ ಹೇಳ್ತಾರಲ್ಲ, ಒಂದು ಸಾಕ್ಷಿ ಪಕ್ಷಿ, ಒಂದು ಜೀವ ಪಕ್ಷಿ. ಆ ತರ ಸಾಕ್ಷಿ ಪಕ್ಷಿಯಾಗಿದೆ ಅದು. ಆ ಸಾಕ್ಷಿ ಪಕ್ಷಿ ಯಾವಾಗ್ಲೂ ಬರೀ ನೋಡ್ತಾ ಇರತ್ತೆ, ಅದು ಇದ್ರೊಳಗಡೆ ಸೇರಲ್ಲ. ಆ ಬೆಳಕು ಏನಾದ್ರು ಇದ್ರೊಳಗಡೆ ಬರುತ್ತಾ? ಈ ರಾಜನೊಳಗಡೆ ಜಾಸ್ತಿ ಬೆಳಕು ಕೊಡೋಣ, ಈ ಕಡೆ ನರ್ತಕಿ ಇದ್ದಾಳೆ ಇವಳು ಕಡಿಮೆ ಕೊಡೋಣ, ಇವ್ರಿಗೆ ಕೊಡೋಣ, ಇವ್ರಿಗೆ ಸೇವಕರಿದ್ದಾರೆ ಇವ್ರಿಗೆ ಕಡಿಮೆ ಮಾಡೋಣ, ಬೆಳಕೇನಾದ್ರು ವ್ಯತ್ಯಾಸ? ಎಲ್ಲಾರ ಮೇಲೂ ಒಂದೇ ರೀತಿಯಾದ ಬೆಳಕು. ಇಲ್ಲಿ ಎಲ್ಲ ನಾವು ಈ ಘಟನೆಯನ್ನ ನೋಡಿ ಇವರಲ್ಲೆಲ್ಲ ಸುಖ ದುಃಖ ಅನುಭವಿಸ್ತಾ ಇರ್ತೀವಿ. ಆದ್ರೆ ಇದಕ್ಕೆ ಆಧಾರ ಆಗಿರೋದೆಲ್ಲಿ? ಆ ಬೆಳಕು. ಹಾಗೆ ಈಗ ಸೂರ್ಯ ಇದ್ದಾನೆ, ಸೂರ್ಯನ ಆಧಾರದಲ್ಲಿ ಇಡೀ ಜಗತ್ತೆಲ್ಲವೂ ನಡೀತಿದೆ. ಸೂರ್ಯನಿಗೆ ಅದ್ರದ್ದು ಏನೂ ಇಲ್ಲ, ಅವ್ನ್ ಬರೀ ಸಾಕ್ಷಿ ಇದ್ದಾನೆ. ಇಲ್ಲಿ ಏನಾದ್ರೂ ಮಾಡಿ ಆ ಸೂರ್ಯನ ಬೆಳಕಲ್ಲಿ ಕೆಟ್ಟ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ,
ಒಳ್ಳೆಯ ಗಾಳಿ ಬರುತ್ತೆ, ಕೆಟ್ಟದ್ರ ಮೇಲೂ ಬೀಳತ್ತೆ ಸೂರ್ಯನ ಕಿರಣ ಎಲ್ಲಾದ್ರ ಮೇಲೂ ಬೀಳತ್ತೆ. ಎಲ್ಲವೂ ಒಂದೇ ಸಮ ಅದಕ್ಕೆ. ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ಯಾ? ಹಾಗೆ ನೀನು ಅರಿವಿದ್ಯಾ, ನೀನು ಸತ್ಯ ವಸ್ತು ಇದೆಯಾ, ಅದರ ಆಧಾರದಲ್ಲಿ ಇದು ನಡೀತಿರೋದು. ಇದಕ್ಕೇನೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅರಸು, ನರ್ತಕಿ, ತಾಳದಾರಿ, ಸೂರಿಗಳನ್ನು ಆವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ. ಆ ಅರಸು, ನರ್ತಕಿ ಇವರೆಲ್ಲ ಏನೇನಿದಾರಲ್ಲ, ಇವ್ರುಗಳೆಲ್ಲ ಹೇಗಿದಾರಲ್ಲ ಹಾಗೆ ಈ ದೇಹಾದಿಗಳನ್ನು ಹಾಗೆ ಮಾಡ್ತಾರೆ. ಇದೊಂದು ನಾಟಕ ರಂಗ. ನಮ್ಮ ಅಂತರಂಗ ಇದೆಯಲ್ಲ ಅದೇ ಭೂಮಿ. ಅದ್ರಲ್ಲಿ ಅಹಂ ಮಿಲನಲ್ಲ, ಅವನೇ ರಾಜ. ಏನು ಬುದ್ಧಿ ಅವುಗಳೆಲ್ಲ ಇದೆಯಲ್ಲ ಅವುಗಳೇ ನರ್ತಕಿ. ಇವ್ರುಗಳೆಲ್ಲ ನೃತ್ಯ ಮಾಡೋದು, ಎಲ್ಲಾ ಇಂದ್ರಿಯಗಳಲ್ಲಿ ಹೋಗೋದು ಮಾಡೋದು, ಸುಖ ದುಃಖಗಳನ್ನೆಲ್ಲ ತಗೋಬರೋದು ಮಾಡೋದು, ಏನೇನ್ ಒಳಗಡೆ ಕಾರ್ಯಗಳೆಲ್ಲ ನಡೀತಿದ್ಯಲ್ಲ ಎಲ್ಲ ಆ ಅರಿವಿನ ಕಡೆ. ಆ ಬೆಳಕು ಹೆಂಗಿದ್ಯಲ್ಲ ಅಲ್ಲಿ, ಆ ನಾಟಕದಲ್ಲಿ ಬೆಳಕು ಹೆಂಗಿದ್ಯೋ ಹಂಗೆ ಅರಿವಿನ ಸಾನ್ನಿಧ್ಯದಲ್ಲಿ ಇವೆಲ್ಲಾ ಕಾರ್ಯಗಳು ನಡೀತಿದೆ. ಏನು ಅರಸು, ನರ್ತಕಿ, ತಾಳದಾರಿ ಇವರೆಲ್ಲ ಇದಾರಲ್ಲ, ಹಂಗೆ ನಮ್ಮ ಒಳಗಡೆ ಅಹಂಕಾರ ಇದೆಯಲ್ಲ, ಅದು ಮನಸ್ಸು, ಬುದ್ಧಿ, ಇಂದ್ರಿಯಾದಿಗಳು, ಇವುಗಳೆಲ್ಲಾ ಕಾರ್ಯಗಳು ಏನೇನೆಲ್ಲಾ ಮಾಡೋದು ಎಲ್ಲ ಮಾಡ್ತಿದೀವಲ್ಲ ಎಲ್ಲಾ ನಾಟಕದಂಗೆನೆ. ಅಲ್ಲಿ ಹೆಂಗೆ ಬೆಳಕು ತಾನೇ ಇದೆಯಲ್ಲ ಹಂಗೆ ಇಲ್ಲೂ ಅರಿವು ಇದೆ. ಆ ಅರಿವಿನ ಸಾನ್ನಿಧ್ಯದಲ್ಲಿ ಈ ಅಹಂ ಕಾಣಿಸ್ತಾ ಇದ್ದಾನೆ. ಬಹಳ ಏನು ತಾನೇ ರಾಜ ಅದು ಇದು ಎಲ್ಲ ಓಡಾಡ್ತಾ ಇದ್ದಾನೆ. ಅಲ್ಲಿ ಬೆಳಕೆ ಇರ್ಲಿಲ್ಲ ಅಂದ್ರೆ ಇವ್ನಿಗೆ ಏನು ಅಸ್ತಿತ್ವ ಇಲ್ಲ. ಆದ್ರೆ ನಾವ್ ಇವನಿಗೆ ಬಹಳ ಅಸ್ತಿತ್ವ ಕೊಡ್ತೀವಿ, ಬೆಳಕಿನ ಕಡೆ ಲಕ್ಷ್ಯನೇ ಇಲ್ವಲ್ಲ. ಆ ರೀತಿ ಲಕ್ಷ್ಯ ಕೊಡೋದೇ ಆತ್ಮಾನುಜ್ಞಾನ, ಅದೇ ಆತ್ಮಚಿಂತನ. ಆ ಅರಿವಿನ ಕಡೆ ಲಕ್ಷ್ಯ ಕೊಡು. ಈ ದೇಹಾದಿಯ ಇಂದ್ರಿಯಾದಿಗಳು ಇವುಗಳಿಗೆ ಏನೂ ಅಸ್ತಿತ್ವ ಇಲ್ಲ. ಆ ಬೆಳಕಿನಲ್ಲಿ ಇದಕ್ಕೆ ಬೆಳಕ್ ಬಂದಿರೋ ಕಾಣಿಸ್ತಿದೆ. ಇದೇ ನಿಜವಾದ ಬೆಳಕಲ್ಲ. ಈ ದೇಹಕ್ಕೆ ಅರಿವನ್ನು ಕೊಟ್ಟಿರುವ ಅರಿವು ನೀನು, ಮನಸ್ಸಿಗೆ ಅರಿವನ್ನು ಕೊಟ್ಟಿರುವ ಅರಿವು ನೀನು, ಆ ಅಹಂಕಾರಕ್ಕೆ ಅರಿವನ್ನು ಕೊಟ್ಟಿರುವ ಅರಿವು ನೀನು, ಎಲ್ಲದಕ್ಕೂ ಅರಿವನ್ನು ಕೊಟ್ಟಿರುವ ಬಚ್ಚಬರಿಯ ಅರಿವು ನೀನು. ಅದು ಇದಕ್ ಸ್ಪರ್ಶ ಇಲ್ಲ, ಇದಕ್ಕೇನೂ ಇಲ್ಲ. ಸಾಕ್ಷಿ ಪಕ್ಷಿ ಇದು, ಜೀವ ಪಕ್ಷಿ. ಈ ಜೀವ ಪಕ್ಷಿ ನಾನು ಅಹಂಕಾರ ಇದು ಅಂತೆಲ್ಲಾ ತಿಳ್ಕೊಂಡು ಒಂದ್ಸಲಿ ಖುಷಿ ಪಡತ್ತೆ. ಹೆಂಗೆ ಆ ಪಕ್ಷಿ ಮರದಲ್ಲಿ ಒಂದ್ ಸಿಹಿ ಹಣ್ಣು ತಿನ್ನತ್ತೆ, ಆ ಖುಷಿ ಆಯ್ತು. ಅದೇ ಕಹಿ ಹಣ್ಣು ಸಿಕ್ತು, ಕಷ್ಟ ಆಯ್ತು, ಏನೇನೋ ಅಂತಿದೆ ಮಾಡ್ತಿದೆ. ಅದ್ ಮಾತ್ರ ಸುಮ್ನೆ ನೋಡ್ತಾನೆ ಇದೆ, ಇದು ಏನೇನ್ ಮಾಡುತ್ತೆ ಬಿಡುತ್ತೆ. ಅದಕ್ಕೂ ಸ್ಪರ್ಶನೇ ಇಲ್ಲ. ಇದ್ ಸುಮ್ನೆ ತಾನೇ ಜೀವ ಆಗಿ ತಾನೇ ಅನ್ಭವ್ಸೋದು ಮಾಡೋದು. ಆದ್ರೆ ಆ ಸಾಕ್ಷಿ ಪಕ್ಷಿ ನಾನಿದ್ದೀನಿ. ನಾನು ಈ ಜೀವ ಪಕ್ಷಿನೇ ಅಲ್ಲ. ನಾನು ಎಷ್ಟ್ ಆರಾಮಲ್ಲ ಆತ್ಮಜ್ಞಾನ. ಪೂರ್ತಿ ಜೀವನೇ ಹೊಟ್ಟೋದೆ. ಈ ಜೀವನೊಳಗಡೆ ಹೆಣ್ಣು ಗಂಡು ಆತರ ಕಾಮ ಕ್ರೋಧ ಬುದ್ಧಿ ಮನಸ್ಸು ಏನೇನ್ ಹೇಳ್ತೀನಿ ಈ ಜೀವನಿಗೆ. ನಾನು ಅಲ್ವೇ ಅಲ್ಲ. ಅದು ಈ ಜೀವ ಪಕ್ಷಿ ಆಗಿರೋದು, ಜೀವ ನಾನು ಅಂತ ಭಾವಿಸಿರೋದಕ್ಕೆ ಅದ್ರೊಳಗಡೆ ಇರೋದೆಲ್ಲ ಅನುಭವಿಸ್ತಾ ಇರೋದು. ನಾನಿರೋ ಸಾಕ್ಷಿ ಪಕ್ಷಿ. ಯಾವಾಗ್ಲೂ ಬೆಳಗ್ತಾ ಇರ್ತೀನಿ. ನನ್ನಲ್ಲಿ ಯಾವ ಸುಖ ದುಃಖಗಳು ಇಲ್ಲ. ಸುಖ ದುಃಖ ಅನುಭವಿಸೋ ಈ ಜೀವ ಪಕ್ಷಿ, ನಾನು ಸಾಕ್ಷಿ ಪಕ್ಷಿ. ಅದೇ ರೀತಿ ಆ ಬೆಳಕು, ಆ ಉದಾಹರಣೆ ಹೇಳ್ತಿರೋದು ಅರಸು, ನರ್ತಕಿ, ತಾಳದಾರಿ, ಸೂರ್ಯಗಳನ್ನು ಆವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ. ಅಲ್ಲಿ ಹೆಂಗೆ ಎಲ್ಲವನ್ನೂ ಬೆಳಗುವ ಬೆಳಕಿದೆಯೋ ಅದೇ ರೀತಿ ಅರಿವಿದೆ. ಅಲ್ಲಿ ಎಲ್ಲಾ ಎಂತದೇ ರಾಜ ಬಹಳ ದೊಡ್ಡವನೇ ಇರ್ಲಿ, ನರ್ತಕಿ ಬಹಳ ಸಣ್ಣವಳಿರ್ಲಿ, ತಾಳದಾರಿಗಳಿರ್ಲಿ, ಸಭಿಕರು ಎಲ್ಲಾರು ಇರ್ಲಿ, ಅವ್ರೆಲ್ಲರಿಗೂ ಆಶ್ರಯ ಕೊಟ್ಟಿರೋದು ಯಾವುದು? ಆ ಬೆಳಕು. ಆ ಬೆಳಕು ಹೇಗಿದೆಯೋ ಹಾಗೆ ನೆರೆದ ಅಹಂ, ಈ ಕೂಡ್ಕೊಂಡಿರೋ ಈಗೇನ್ ದೇಹಾದಿಗಳಲ್ಲೆಲ್ಲಾ ಸೇರಿ ಸಮೂಹ ಆಗಿ ನಾನು ಅಂತ ಇದೀನಲ್ಲ, ಕಣ್ಣು ನಾನು, ಇಂದ್ರಿಯಗಳು ನಾನು, ಅಹಂಕಾರ ನಾನು, ಪ್ರಾಣ ನಾನು, ಇವೆಲ್ಲದರ ಸಮೂಹ. ನೆರೆದ ಅಹಮ್ಮೇ ಇದೆಲ್ಲದಕ್ಕೂ ಮುಖ್ಯ. ಅವನೇ ರಾಜ. ಅಹಮ್ಮು ಬುದ್ಧಿ ಇಂದ್ರಿಯ, ಈ ಬುದ್ಧಿ ಇವೆಲ್ಲ ನೃತ್ಯಗಾತಿ ಅವರೆಲ್ಲ, ತಾಳದಾರಿ ಇವರೆಲ್ಲ ಇದಾರಲ್ಲ, ಈ 10 ಇಂದ್ರಿಯಗಳು ಇವರೆಲ್ಲ ಬುದ್ಧಿ ಇಂದ್ರಿಯಾದಿ ವಿಷಯಗಳ, ಅವುಗಳ ಏನು ವಿಷಯಗಳಿಗೆ ಆಚರಣ ಅಂದ್ರೆ ಆ ವ್ಯವಹಾರಕ್ಕೆ ಸಾಕ್ಷಿ ಇದೀನಿ ನಾನು. ಇದ್ರೊಳಗಡೆ ನಾನಿಲ್ಲ. ಈ ಅಹಮ್ಮು ಬುದ್ಧಿ ಮನಸ್ಸು ದೇಹ ಇವುಗಳಿಗೆಲ್ಲಾ ಸಾಕ್ಷಿಯಾಗಿರುವ ಚಿತ್ತು ತಾನೆಂಬ ಸುಖವ ನಾನೇ. ಆ ಅರಿವು ಚಿತ್ತು, ಆ ಸತ್ ಚಿತ್ ಆನಂದ, ಅರಿವು ಇರುವು ಆನಂದ ನಿತ್ಯ ಪರಿಪೂರ್ಣವಾದ ನಾನು. ಈ ರೀತಿ ನನ್ನ ಅನುಭವಕ್ಕೆ ಬಂತಲ್ಲ, ಆವ ಜನ್ಮದ ಸುಕೃತ ಇದೆ, ಆವ ಜನ್ಮದ ಪುಣ್ಯ, ಆವ ಪುಣ್ಯದ ಫಲ ಇದೆ ಎಂದು, ಯಾವ ಜನ್ಮದ ಪುಣ್ಯ ಇದ್ದಿದ್ದಕ್ಕೆ ನನಗೆ ಈ ರೀತಿ ನನಗೆ ಅನುಭವ ಬಂತಲ್ಲ, ಆವ ಜನ್ಮದ ಪುಣ್ಯ ಫಲವಿದೆ ಎಂದು ಕುರು ಹಿಡಿಯಲಹುದು ಜೀವ ಭಾವವನ್ನುಳಿದ ನಿಜ ನಿಷ್ಠೆಯ. ಮುಂದೊಂದನ್ನ ನಾಳೆ ನೋಡು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ